ಬನ್ನಿ ಮುಂದಿನ ನಟಿಯನ್ನ ಕರೆಯೋಣ, ಅವರ ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಪ್ರೈಮರಿ ಸ್ಕೂಲ್ ಟೀಚರ್ ಬಿಂದು ಹೊನ್ನಾಳಿ. ನಮಸ್ಕಾರ ಟೀಚರ್. ನೀವು ಯಾವ ಪಾತ್ರಧಾರಿಯಾಗಿ ಬಂದಿದ್ದೀರಾ ಅಂತ ನನಗೆ ಆಕ್ಚುಲಿ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ನೆಟ್ಟಿಗಿರೋರು ಕೆಲಸ ಕೇಳ್ಕೊಂಡು ಹೋದಾಗ ನಮಗೆ ಕೆಲಸ ಕೊಡೋಕೆ 100 ಸಲ ಯೋಚನೆ ಮಾಡ್ತಾರೆ. ಅಂತದ್ರಲ್ಲಿ ವಿಕಲಚೇತನರಿಗಂತಾನೆ ಒಂದು ಕಂಪ್ನಿನ ಶುರು ಮಾಡಿದ್ದಾರೆ, ವಿಂಧ್ಯ ಇ ಇನ್ಫೋ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಅದರ ಫೌಂಡರ್ ಆದಂತಹ ಪವಿತ್ರ ಮೇಡಮ್ ಅವರ ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಮಾಡ್ಕೊಂಡು ಬಂದಿದ್ದೀನಿ. ಅವರ ಒಂದು ಕ್ಯಾರೆಕ್ಟರ್ ನಾನು ಇಲ್ಲಿ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ನೈಸ್. ಸೊ ಪವಿತ್ರ ಅವ್ರನ್ನ ಭೇಟಿ ಮಾಡಿದ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ. ವಿಟಿ ಪ್ಲೀಸ್. ನಮಸ್ತೆ. ನಾನಿವತ್ತು ವಿಂಧ್ಯ ಇ ಇನ್ಫೋ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆಗೆ ಅಲ್ಲಿ ಪವಿತ್ರ ಮೇಡಮ್ ಅವರ ಒಂದು ಕ್ಯಾರೆಕ್ಟರ್ ಅಬ್ಸರ್ವೇಷನ್ಗೆ ಬಂದಿದ್ದೆ. ಬಟ್ ಇಲ್ಲಿ ಬಂದ ಮೇಲೆ ನೋಡ್ತೀನಿ ಇದು ತುಂಬ ದೊಡ್ಡ ಸಂಸ್ಥೆ. ನನಗೊಂಥರ ಭಯ ಇತ್ತು, ಯಾಕಂದ್ರೆ ಇಷ್ಟು ದೊಡ್ಡ ಸಂಸ್ಥೆನ ನಡೆಸೋ ಮೇಡಮ್ ಅಂದರೆ ಒಂಥರ ಫುಲ್ ಹಿಂಗಿರ್ತಾರೆ, ಗಂಭೀರವಾಗಿರ್ತಾರೆ, ನಮ್ಮ ಜೊತೆ ಹೆಂಗೆ ಮಾತಾಡ್ತಾರೋ ಏನೋಪ್ಪ ಅಂದರೆ ಅದೊಂದು ಭಯ ಆಯಿತು ಒಳಗೊಳಗೆ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್. ಅವರು ಒಂದು ಆಫೀಸ್ನ ತೋರಿಸ್ಲಿಕ್ಕೋಸ್ಕರ ಕರ್ಕೊಂಬಂದ್ರು. ಗ್ರೌಂಡ್ ಫ್ಲೋರಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ವಿಕಲಚೇತನರೇನಿದೆ ಅವ್ರನ್ನ ಭೇಟಿ ಮಾಡಿಸಿದ್ರು. ನೀವೇನು ವರ್ಕ್ ಮಾಡೋದಿಲ್ಲಿ? ಇಲ್ಲಿ ನಾನು ಇವಾಗ ಟ್ರೈನರ್ ಆ್ಯಂಡ್ ಕ್ವಾಲಿಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಂದ 3rd ಫ್ಲೋರಿಗೆ ಬಂದ್ವಿ. ಅಲ್ಲಿ ವರ್ಕ್ ಮಾಡೋರಿಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ಸೊ ಅವರಿದ್ರು, ಅವ್ರ ಜೊತೆ ನಾವು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಟ್ ಮಾಡಬೇಕು. ಸೊ ಮೇಡಮ್ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದ್ರೆ ನಾನೊಂಥರ ಮೇಡಮ್ ಕೈನೇ ನೋಡ್ತಿದ್ದೆ. ನಾನು ಥ್ಯಾಂಕ್ ಯು ಹೇಳಿದೆ. ಹಿಂಗಂದ್ರೆ ಥ್ಯಾಂಕ್ ಯು ಅಂತೆ. ಇಲ್ಲಿವರೆಗೂ 400ಕ್ಕೂ ಹೆಚ್ಚು ವಿಕಲಚೇತನರಿಗೆ ಕೆಲಸ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಲ್ಲೋ ಥರ ಮಾಡಿ, ಅವ್ರ ಬಗ್ಗೆ ಅವ್ರಿಗೆ ಒಂದು ಆತ್ಮವಿಶ್ವಾಸ ಬರೋ ಥರ ಮಾಡಿ, ಅವ್ರ ಮುಖದಲ್ಲಿ ನಗು ತಂದಿದ್ದಾರಲ್ಲ. ಸೊ ಈ ನಮ್ಮ ಪವಿತ್ರ ಮೇಡಮ್ಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು. ಮೇಡಮ್ಗೆ ಮತ್ತೆ ಇಲ್ಲಿ ವರ್ಕ್ ಮಾಡೋರಿಗೆ ನನ್ನ ಕಡೆಯಿಂದ ದೊಡ್ಡ ಹ್ಯಾಟ್ಸ್ ಆಫ್. ಸೂಪರ್. ಸೊ ಬಿಂದು ಅವರೇ, ವಿಂಧ್ಯ ಇನ್ಫೋ ಮೀಡಿಯಾ ಅವರ ಆ ಒಂದು ಸಂಸ್ಥೆ ಮೂಲಕ ಪವಿತ್ರ ಮೇಡಮ್ ಅವ್ರು ಮಾಡ್ತಾ ಇರೋಂತಹ ಒಂದು ಪುಣ್ಯದ ಕೆಲಸಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಸೊ ಅವರ ಜೀವನದ ಯಾವ ಒಂದು ಸಿಚುವೇಶನ್ ನೀವು ಇಲ್ಲಿ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಿದ್ದೀರಾ? ಮೇಡಮ್, ಇದು ಈ ಕಂಪನಿ ಶುರು ಮಾಡ್ಲಿಕ್ಕೆ ಅವರಿಗೆ ಒಂದು ಘಟನೆ ಕಾರಣ ಆಯ್ತಂತೆ. ಸೊ ಅದು ಹೆಂಗೆ ಶುರುವಾಯ್ತು ಮತ್ತೆ ಯಾವ್ಯಾವ ತರದ್ದು ಅಲ್ಲಿ ಎಂಪ್ಲಾಯೀಸ್ ಸ್ಟಾರ್ಟಿಂಗ್ ಬಂದ್ರು ಅದ್ರ ಬಗ್ಗೆ ಒಂದು ತುಣುಕನ್ನ ಹಿಡ್ಕೊಂಡಿದ್ದೀನಿ. ಸೂಪರ್ ಸೂಪರ್. ಆಲ್ ದ ಬೆಸ್ಟ್ ಬಿಂದು. ಥ್ಯಾಂಕ್ ಯು ಮಾಡಿ. ಗುಡ್ ಲಕ್. ಥ್ಯಾಂಕ್ ಯು. ಹಲೋ ಪವಿತ್ರ ಮೇಡಮ್, ಏನ್ರಿ ಇದು? ನಿಮ್ಮ ಬುದ್ಧಿಗೆ ಏನ್ರಿ ಆಗಿದೆ? ಕಣ್ಣಿಲ್ದವ್ರಿಗೆ, ಕಾಲಿಲ್ದವ್ರಿಗೆ, ಮಾತು ಬರ್ದೇ ಇರೋರಿಗೆಲ್ಲ ಕೆಲಸ ಕೊಡ್ತೀನಿ ಅಂತಿದ್ದೀರಲ್ಲ. ಎಲ್ಲ ಚೆನ್ನಾಗಿರೋರಿಗೆ ನೆಟ್ಟಿ ಕೆಲಸ ಮಾಡಕ್ ಬರಲ್ಲ, ಅಂಥದ್ರಲ್ಲಿ ಇಂಥವ್ರನ್ನೆಲ್ಲ ಇಟ್ಕೊಂಡು ಹೇಗ್ರಿ ಕಂಪನಿ ನಡೆಸ್ತೀರಾ ನೀವು? ಹೌದು, ಮೊದಲು ನಾನು ಹೀಗೆ ಅನ್ಕೊಂಡಿದ್ದೆ, ಎಲ್ಲ ಚೆನ್ನಾಗಿರೋರೇ ಸರಿಯಾಗಿ ಕೆಲಸ ಮಾಡಲ್ಲ, ಇನ್ನ ಈ ವಿಕಲಚೇತನರು, ದೃಷ್ಟಿದೋಷ ಇರೋರು ಇವ್ರು ಏನ್ ವರ್ಕ್ ಮಾಡ್ತಾರೆ, ಇವ್ರ ಕೈಯಿಂದ ಏನ್ ತಾನೇ ಆಗುತ್ತೆ ಅಂತ. ಆದ್ರೆ ಹೀಗೆ ಒಂದಿನ ಕಾರಲ್ಲಿ ಹೋಗುವಾಗ ಸಿಗ್ನಲ್ ಅಲ್ಲಿ ಇಬ್ರು ದೃಷ್ಟಿಹೀನರನ್ನ ನೋಡ್ದೆ. ಅವರಿಗೆ ಕಣ್ ಕಾಣದೇ ಇದ್ರು, ಯಾರ ಸಹಾಯನೂ ಇಲ್ಲದೆ ರಸ್ತೆ ದಾಟ್ತಾ ಇದ್ರು. ಆಗ ನಾನು ಅರ್ಥ ಮಾಡ್ಕೊಂಡೆ, ಜಗತ್ತನ್ನ ಕೇವಲ ಹೊರಗಣಿನಿಂದ ಮಾತ್ರ ಅಲ್ಲ, ಒಳಗಣಿನಿಂದಲೂ ನೋಡೋದನ್ನ ಕಲಿಬೇಕಂತ. ಆಗ್ಲೇ ನಾನು ನಿರ್ಧಾರ ಮಾಡ್ದೆ ರೀ, ಚೆನ್ನಾಗಿರೋರಿಗೆ ಕೆಲಸ ಕೊಡೋಕೆ ಸಾವಿರಾರು ಕಂಪ್ನಿಗಳಿದಾವೆ, ಆದ್ರೆ ನಮ್ಮಲ್ಲಿ ನ್ಯೂನತೆಗಳಿದ್ರು ನಾವ್ ಯಾರ ಮೇಲೂ ಅವಲಂಬಿತವಾಗಿ ಬದುಕಲ್ಲ, ನಮ್ ಕಾಲ್ ಮೇಲೆ ನಾವ್ ನಿಲ್ತೀವಿ ಅನ್ನೋ ಇವರಿಗೆ ನಾನ್ ಯಾಕೊಂದು ಆಸರೆ ಆಗಿರಬಾರ್ದು ಅನ್ನೋ ಆಲೋಚನೆ ಬಂತು. ಅವಾಗ ಉಟ್ಕೊಂಡಿದ್ದೆ ಈ ಕಂಪ್ನಿಯ ಆರಂಭಕ್ಕೆ ಕಾರಣ ಆಗಿದ್ದು. ಇವ್ರ ಹೆಸರು ವೀರಭದ್ರ ಅಂತ. ಇವರಿಂದಾನೇ ನನ್ನ ಆಲೋಚನೆಗಳು ಬದಲಾಗಿದ್ದು. ಸ್ಟಾರ್ಟಿಂಗ್ ವೀರಭದ್ರ ಅವರು ನನ್ನ ಹತ್ರ ಕೆಲಸ ಕೇಳ್ಕೊಂಡು ಬಂದಾಗ ವೀಲ್ ಚೇರ್ ಅಲ್ಲಿ ಬಂದ್ರು. ಅಲ್ಲಪ್ಪ, ನೀವು ಹೀಗಿದ್ದೀರಾ, ನನ್ನ ಆಫೀಸು ಮೇಲ್ಗಡೆ ಫ್ಲೋರಲ್ಲಿ ಇದೆ, ಮೆಟ್ಲು ಹತ್ಕೊಂಡು ಹೋಗ್ಬೇಕು, ನೀವು ಹೆಂಗಿಲ್ಲಿ ಕೆಲಸ ಮಾಡ್ತೀರಾ ಅಂದೆ. ಆಗ ಅವ್ರು ಹೇಳಿದ್ರು, ಮೇಡಮ್, ನೀವು ಕೇವಲ ನನ್ನ ಕಾಲಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀರಾ, ಆದ್ರೆ ದೇವ್ರು ನನಗೆ ಬಲವಾದ ಕೈ ಕೊಟ್ಟಿದ್ದಾನೆ ಮೇಡಮ್. ಒಂದ್ ಕೆಲಸ ಮಾಡೋಣ, ಇಬ್ರು ಒಟ್ಟಿಗೆ ಹತ್ತೋಣ,
ಹತ್ತುವಾಗ ನಾನು ಏನಾದ್ರು ಕಷ್ಟಪಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಹೇಳಿ, ನಾನು ಅಲ್ಲಿಂದ ವಾಪಸ್ ಹೋಗ್ತೀನಿ ಅಂದರು. ನಾನು ಕಾಲಲ್ಲಿ ಹತ್ತಿದೆ, ಇವರು ಕೈಯಲ್ಲಿ ಹತ್ತಿದ್ರು. ಆಗ ನಾನೊಂದು ಪಾಠ ಕಲಿತೆ, ನಾವು ನೋಡೋ ನೋಟನ ಬದಲಾಯಿಸ್ಕೊಬೇಕು, ಒಂದು ಅವಕಾಶ ಕೊಡಬೇಕು ರೀ, ಅವಾಗಲೇ ಅಲ್ವಾ ಅವ್ರ ಸ್ಟ್ರೆಂತ್ ಏನು ಅಂತ ಗೊತ್ತಾಗೋದು. ಇವತ್ತು ಇವ್ರು ನಮ್ಮ ಕಂಪ್ನಿಯಲ್ಲಿ ಆಲ್ರೌಂಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಗೊತ್ತಿಲ್ಲದೆ ಇರೋ ಕೆಲಸನೇ ಇಲ್ಲ. ಅಷ್ಟೇ ಅಲ್ಲದೆ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ತಗೊಂಡಿದ್ದಾರೆ, ಮದುವೆ ಆಗಿದ್ದಾರೆ, ಮತ್ತೆ ಜೊತೆಗೆ 2 ಮುದ್ದಾದ ಮಕ್ಕಳು ಕೂಡ ಇದಾವೆ ಇವರಿಗೆ. ಇವತ್ತು ನನ್ನ ಕಂಪ್ನಿ ಒಂದು ಹೆಸರು ಗಳಿಸಿದೆ, ಕೀರ್ತಿ ಗಳಿಸಿದೆ, ಲಾಭ ಗಳಿಸಿದೆ ಅಂದ್ರೆ ಇದು ಇವರ ಪ್ರತಿಭೆಯಿಂದ. ಇವತ್ತು ನನ್ನ ಕಂಪ್ನಿಯಲ್ಲಿ 400ಕ್ಕೂ ಹೆಚ್ಚು ಜನ ವಿಕಲಚೇತನರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಹೆಮ್ಮೆ ಇದೆ ರೀ ನಂಗೆ. ಹಲೋ ಮ್ಯಾಮ್, ಸೋ ನೈಸ್ ಟು ಮೀಟ್ ಯು, ಸೋ ನೈಸ್. ಮೇಡಮ್, ಹೇಗೆ ಇದು ಸಾಧ್ಯ ಆಯಿತು? ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತಾರಲ್ಲ, ನಾನು ಪ್ರತಿಯೊಬ್ಬರು ನೋಡಿದಾಗ ಅವರಲ್ಲಿರೋ ಹುಮ್ಮಸ್ಸು, ಅವರಲ್ಲಿರೋ ಒಂದು ಎನರ್ಜಿ ಮತ್ತೆ ಪಾಸಿಟಿವಿಟಿ ಅಂತ ಏನು ಹೇಳ್ತಾರೆ ತುಂಬಾನೇ ಜಾಸ್ತಿ ಇತ್ತು. ನಾನು ನನ್ನ ಹಸ್ಬೆಂಡ್ ಶುರು ಮಾಡಿದಾಗ ಬೋತ್ ಆಫ್ ಅಸ್ ಆರ್ ಫಸ್ಟ್ ಟೈಮ್ ಆಂಟ್ರಪ್ರಿನರ್ಸು. ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಏನು ಗೊತ್ತಿಲ್ಲ. ಸೈನ್ ಲ್ಯಾಂಗ್ವೇಜ್ ಅನ್ನೋದೇ ಗೊತ್ತಿಲ್ಲ ನನಗೆ. ಕಣ್ಣಿಲ್ಲ ಅಂದರೆ ಅದು ಡಿಸೆಬಿಲಿಟಿನ, ಅದು ಗೊತ್ತಿಲ್ಲ. ಹಾಗಾಗಿ ನಿಧಾನವಾಗಿ ಕಲ್ತ್ಕೊಂಡು ಇವತ್ತು 2600 ಜನ ಇದ್ದಾರೆ ನಮ್ಮಲ್ಲಿ. 2600. ಆಮೇಲೆ ನಮ್ಮ ಚಪ್ಪಾಳೆ ಈ ಥರ ಇರುತ್ತೆ. ಇವತ್ತು ಅವರ ತಂಡ ಅವರ ಜೊತೆ ಇಲ್ಲಿ ಬಂದಿದ್ದಾರೆ. ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ಏನ್ ಸರ್ ತಮ್ಮ ಹೆಸರು? ವಿಜಯ್ ಕುಮಾರ್. ದುಡಿಬೇಕು, ನನ್ನ ಸಂಸಾರನ ನಾನೇ ನಿಂತು ನೋಡ್ಕೋಬೇಕು ಅಂತೇಳಿ ಬ್ಯಾಂಗ್ಳೂರ್ಗೆ ಬಂದೆ. ಸೊ ನಾನು ಅಲ್ಲಿ ಹೋದಾಗ ನೀನು ಹೇಗೆ ಕೆಲಸ ಮಾಡೋಕ್ಕಾಗುತ್ತೆ ಅಂದರು. ಬಟ್ ಆದರೆ ನನಗೆ ಕಾಲಲ್ಲಿ ಮಾಡ್ತೀನಿ ಸರ್ ನಾನು ಅಂತ ಹೇಳಿದೆ. 3 ತಿಂಗಳು ನಾನು ಟ್ರೈನಿಂಗ್ ಮಾಡಿದೆ ಅದೇ ಆಫೀಸಲ್ಲಿ. ವಾಯ್ಸ್ ಪ್ರೊಸೆಸ್ ಅಂತ ಬಂತು. ಸೊ ಅದರಲ್ಲಿ 180 ಕಾಲ್ಸ್ ತಗೋಬೇಕು. ಸರಿ, ನಾನು ಮಾಡಿ ತೋರಿಸ್ತೀನಿ ಸರ್ ಅಂದೆ. ನನ್ನ ಜೊತೆ 7 ಜನ ಇದ್ರು ಹುಡುಗರು. 7 ಜನದಲ್ಲಿ ನಾನೇ ಫಸ್ಟು 180 ಕಾಲ್ಸ್ ತೊಗೊಂಡಿದ್ದು. ಅವತ್ತೇ ನನಗೆ ಕಾನ್ಫಿಡೆಂಟ್, ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಬಂದಿದ್ದು. ಆಫ್ಟರ್ ಅದಾದಮೇಲೆ ಟೀಮ್ ಲೀಡರ್ ಆಗಿ ಕೆಲಸ ಮಾಡಿದೆ, ಮತ್ತೆ ಸೀನಿಯರ್ ಟೀಮ್ ಲೀಡರ್ ಆಗಿ ಮಾಡಿದೆ. ಇವಾಗ ನಾನು ಎಲ್ಲರಿಗೂ ಡೈಲರ್ ಆಗಿ ಕೆಲಸ ಮಾಡ್ತೀನಿ. ಸೊ ನನಗೂ 12 ವರ್ಷದ ಮಗಳು ಕೂಡ ಇದ್ದಾಳೆ. ಅವಳು ಕೂಡ 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ, ಇವಾಗ 6th ಸ್ಟ್ಯಾಂಡರ್ಡ್. ಮನಸ್ಸಿದ್ದರೆ ಮಾರ್ಗ, ಏನು ಕೆಲಸ ಬೇಕಾದ್ರೂ ಮಾಡ್ಬೋದು ಅಂತ ಇವತ್ತು ಸರ್ ತೋರಿಸಿದ್ದಾರೆ. ನಮ್ಮಲ್ಲೂ ಒಬ್ರು ಮಹಾನಟಿ ಇದ್ದಾರೆ, ಅದು ಯಶೋಧ. ಅವಳಂದು ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ನಿಮ್ಮ ಎಲ್ಲಾರ ಥರ ಆ್ಯಕ್ಟ್ ಮಾಡಿ ತೋರಿಸ್ತೀನಿ ಅಂತ. ಯಶೋಧ ಅವರಾ? ಓಕೆ, ಅವ್ರು ಹೇಳ್ತಾ ಇದ್ದಾರೆ ನಾನು ಯಾರು ಆ್ಯಕ್ಟ್ ಮಾಡ್ತೀನಿ ನೀವೇ ಫೈಂಡ್ ಮಾಡಬೇಕು ಯಾರ ಥರ ಮಾಡ್ತಾ ಇದ್ದೀನಿ ಅಂತ. ಅರುಣ್ ಸುದ್ದಿ ನೆಕ್ಸ್ಟ್ ಹಂಗೆ ನೋಡ್ತಾ ಇದ್ದಾರೆ ಇವಾಗ. ನೆಕ್ಸ್ಟ್ ರಮೇಶ್ ಸರ್. ರಮೇಶ್ ಸರ್ ರಮೇಶ್ ಅರವಿಂದ್ ಸರ್. ಸೂಪರ್ ಸೂಪರ್. ಇದು ರೀ ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಅಂದ್ರೆ, ಇದು ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಅಂದ್ರೆ ಇದು ಇವ್ರು ಮಾಡಿದ್ದು. ವಾವ್.
ಅಲ್ಲ ಇಡೀ ಎಪಿಸೋಡ್ ಅಲ್ಲಿ ಏನ್ ಹೇಳ್ಬೇಕಾಗಿತ್ತು 3 ನಿಮಿಷದಲ್ಲಿ ಹೇಳ್ಬಿಟ್ರು ಅವ್ರು ಅದನ್ನ. ಹೌದು. ಅಲ್ಲ ಯಶೋಧ ಅವರು ನಮ್ ಎಪಿಸೋಡ್ಸ್ ಎಲ್ಲ ನೋಡಿಲ್ಲ ಅವರು. ಈಗ ಬಂದ್ ಕೂತ್ರಲ್ಲ, ಈಗ ಬಂದ್ ಕೂತಿರೋ 10-15 ಮಿನಿಟ್ಸ್ ಅಲ್ಲಿ ಗಮನಿಸಿರೋದು. ಇಲ್ಲಿ ಬಂದು ನೋಡಿರೋದು ಯಾಕೆ ಗೊತ್ತಾ? ನಾನು ಈಗ ಸ್ಟ್ರಗಲ್ ಮಾಡ್ತಾ ಸಿಪ್ಪು ಇಲ್ಲಿ ಈ ಎಪಿಸೋಡ್ ಅಲ್ಲಿ ಆಗಿರೋದು. ಎಕ್ಸಾಕ್ಟ್ಲಿ. ನಾನು ಈಗ ಸ್ಟ್ರಗಲ್ ಮಾಡ್ತಾ ಇದೀನಿ, ಹೇಳಿ ಅದನ್ನ ಕಾಪಿ ಮಾಡಿದ್ರೆ 5 ನಿಮಿಷದಲ್ಲಿ. ಈ ಮಹಾನಟಿಗೆ ಒಂದು ಗೌರವ ಕೊಡ್ಲೇಬೇಕು. Nobody is ordinary, everybody is extraordinary ಅನ್ನೋದಕ್ಕೆ ಈ ಎಕ್ಸ್ಟ್ರಾರ್ಡಿನರಿ ಪ್ರತಿಭೆನೇ ಒಂದು ದೊಡ್ಡ ಮಾದರಿ. ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ಹೌ ಹ್ಯಾಪಿ ಆರ್ ಯು? ವೆರಿ ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ. ನಮ್ಮನ್ನ ಇನ್ನೂ ಸಪೋರ್ಟ್ ಮಾಡಿ, ನಮ್ಮದವ್ರನ್ನ ಇನ್ನೂ ಇನ್ಕ್ಲೂಡ್ ಮಾಡಿ ಅಂತ. ಗಾಡ್ ಬ್ಲೆಸ್ ಯು ಆಲ್ ಅಂತ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಪವಿತ್ರ ಮ್ಯಾಮ್ ಆ್ಯಂಡ್ ಟೀಮ್. ಥ್ಯಾಂಕ್ ಯು ಯಶೋಧ ಅವರೇ. ಪವಿತ್ರ ಅವರ ಅದ್ಭುತವಾದಂತಹ ಇನ್ಸ್ಪಿರೇಷನಲ್ ಜರ್ನಿಯನ್ನ ನಾವೆಲ್ಲರೂ ನೋಡಿದ್ವಿ. ಅವರ ಒಂದು ಪಾತ್ರವನ್ನು ಆಯ್ಕೆ ಮಾಡಿಕೊಂಡು ಬಿಂದು ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ರಿವ್ಯೂ ಹಾಗೂ ರೇಟಿಂಗ್ಸ್ ತರುಣ್ ಅವರೇ. ತುಂಬಾ ಅದ್ಭುತವಾಗಿ ಟ್ರೈ ಮಾಡಿದ್ರಿ. ಯಾಕಂತಂದ್ರೆ ನಿಮ್ಮ ಕಂಫರ್ಟ್ ಝೋನ್ ನ ಬಿಟ್ಟು ಮಾಡಿದಂತ ಒಂದು ಪಾತ್ರ ಇದು. ಬೆಟರ್ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಟಿಪ್ಸ್ ಹೇಳ್ತೀನಿ ನಿಮ್ಗೆ. ಒಂದು, ನೀವು ಮೇಡಮ್ ಮಾತಾಡ್ಬೇಕಾದ್ರು ಅಬ್ಸರ್ವ್ ಮಾಡಿದಿರ್ಬೇಕು. ಒಂದ್ ಚಿಕ್ಕ ಸ್ಟೆಬಿಲಿಟಿ ಇರುತ್ತೆ. ಹೈ ಅಲ್ಲಿ ಇರಲ್ಲ, ಅವ್ರ ಮಾತು ಹೈ ಅಲ್ಲಿ ಇರಲ್ಲ. ನಿಮ್ದು ಏನ್ ಡೈಲಾಗ್ ಇದೆಯೋ ಇನ್ನೊಂದ್ ಚೂರ್ ಕಮ್ಮಿನಲ್ಲಿ ಒಂದ್ ಚಿಕ್ಕ ಗತ್ತಿರ್ಬೇಕು ಯಾವಾಗಲೂ. ಅದ್ರಲ್ಲಿ ಸಫಿಸ್ಟಿಕೇಟೆಡ್ ಆಗಿ ಮಾಡ್ಬೇಕಾಗಿತ್ತು ಈ ಪಾತ್ರನ ಅಂತ ಅನಿಸ್ತಾ ಅಷ್ಟೇ. ಓಕೆನಾ? ಒಳ್ಳೇದಾಗ್ಲಿ. ಮಾಸ್ಟರ್ ಮೈಂಡ್, ನಿಮ್ಮ ಆಕ್ಟ್ ಇಂದ ಒಂದು ಅದ್ಭುತವಾದಂತ ಗ್ರೂಪು, ಒಬ್ಬರು ಮಹಾನಟಿ ನಮ್ಗೆ ಪರಿಚಯ ಆದ್ರು. ಬಹಳ ಚೆನ್ನಾಗಿ ಪರಿಚಯ ಮಾಡ್ಕೊಟ್ರಿ. ಎಲ್ಲವೂ ಬಹಳ ನೀಟಾಗಿ ನೀವು ಹೇಳಿದೆಲ್ಲ ನಮ್ಗೆ ಅರ್ಥ ಆಯ್ತು. ಆ ಹಿಂದೆ ಇದ್ದಿದ್ದ ವಿಜುವಲ್ಸ್ ನಿಮ್ಗೆ ಸಪೋರ್ಟ್ ಆಯ್ತು. ಇಡೀ ಗ್ರೂಪ್ ನ ಬಯೋಗ್ರಫಿ ಇದೆಯಲ್ಲ, ಡಾಕ್ಯುಮೆಂಟರಿ, ತುಂಬಾ ನೀಟಾಗಿ ನಿಮ್ಮಿಂದ ನಮ್ಗೆ ಪರಿಚಯ ಆಯ್ತು. ಥ್ಯಾಂಕ್ಸ್ ಫಾರ್ ದಟ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಓಕೆ, ಈಗ ಎಷ್ಟು ಸ್ಟಾರ್ ಸಿಗುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ಗೆ ಅಂತ ನೋಡೋಣ. ತರುಣ್ ಅವರೇ. ಸೊ ತರುಣ್ ಅವರ ಕಡೆಯಿಂದ 3 ಸ್ಟಾರ್ಸ್. ಪ್ರೇಮ ಮ್ಯಾಮ್ 3.5 ಸ್ಟಾರ್ಸ್. ನಿಶ್ವಿಕಾ 3 ಸ್ಟಾರ್ಸ್ ಫ್ರಮ್ ನಿಶ್ವಿಕಾ. ಥ್ಯಾಂಕ್ ಯು ಬಿಂದು ಅವರೇ. ಥ್ಯಾಂಕ್ ಯು ಮ್ಯಾಮ್. ಬನ್ನಿ ಇನ್ನೋರ್ವ ನಟಿಯನ್ನ ಕರೆದು ಅವರ ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಕುರಿತಾಗಿ ಮಾತಾಡೋಣ, ಕೇಳೋಣ. ಲೆಟ್ಸ್ ವೆಲ್ಕಮ್ ಆಕಾಶದಷ್ಟು ವಿಶಾಲವಾದ ಚಿತ್ರದುರ್ಗದ ಗಗನ. ಅಲ್ಲ, ಲಾಸ್ಟ್ ವೀಕು ಭಾರತಿ ಅಮ್ಮ ತರ ಬಹಳ ಬಂಗಾರ ಅನ್ನೋದು ಚೆನ್ನಾಗಿ ಮೇಕಪ್ ಎಲ್ಲ ಮಾಡ್ಕೊಂಡು ಜಿಲ್ ಜಿಲ್ ಜೀಗ ಅಂತ ಬಂದಿದ್ರು. ಇವತ್ತು ಯಾಕೆ ಬೇಬಿ? ಎಷ್ಟು ಬೇಡ ಅಂದ್ರು ಶೇಡ್ ಮೇಲೆ ಶೇಡು, ಶೇಡ್ ಮೇಲೆ ಶೇಡು ಬೆಳೆದು ಹಿಂಗ್ ಮಾಡ್ಬಿಟ್ಟವ್ರ ಸೇಡು ನಿನ್ ಮೇಲೆ ಸೇಡು ಅವ್ರಿಗೆ ಮಿಂಚ್ತಾ ಇದೆಯಲ್ಲ. ನಾನು ಇರ್ಲಿ ಬಿಡಿ ಪರವಾಗಿಲ್ಲ, ನಮ್ ಬಾಸ್ ಮೂವಿ ಕರಿಯ ಇದೆ ಅಂತ ಎನರ್ಜಿ ಬರ್ಸ್ಕೊಂಡ್ರಿ. ಸರಿ, ಯಾರನ್ನ ಅಬ್ಸರ್ವ್ ಮಾಡಿದ್ರಿ ಇವತ್ತು? ಯಾರ ಪಾತ್ರವನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ? ಜ್ಯೋತಿ ಅಂತ ಸಾಮಾನ್ಯ ಹುಡುಗಿಯಿಂದ ಒಬ್ಬ ಎಂಟರ್ಪ್ರೈನರ್ ಆಗಿ ಹೇಗೆ ಅವ್ರ ಲೈಫ್ ಟರ್ನ್ ಆಯ್ತು ಅನ್ನೋದನ್ನ ನಾನು ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಮಾಡಿಬಿಟ್ಟು ಅದನ್ನೇ ಇಲ್ಲಿ ಪ್ರಸ್ತುತ. ಸೊ ನೀವು ಅವ್ರನ್ನ ಮೀಟ್ ಮಾಡಿದ್ದು, ಏನೇನು ಅಬ್ಸರ್ವ್ ಮಾಡಿದ್ರಿ, ಹೇಗೆಲ್ಲ ಅವ್ರ ಜೊತೆ ಮಾತಾಡಿದ್ರಿ, ಅದ್ರ ಬಗ್ಗೆ ಒಂದು ವಿಟಿ ಇದೆ ನೋಡೋಣ. ಓಕೆ, ಕಮಾನ್. ಅಲ್ಲ, ಈ ಬೇಕ್ರಿಯಲ್ಲಿ ಇದ್ದಿದ್ರೆ ಚೆನ್ನಾಗಿ ತಿನ್ಬೋದಿತ್ತು. ಟೀ ಹೋಟ್ಲಾಗ ಕೊಟ್ಟಿದ್ದಾರೆ. ಬಂತು, ಇಲ್ಲೇ ಇದೆ ಇಶಾ ಕೆಫೆ. ನಮಸ್ತೆ. ನಮಸ್ತೆ ಮ್ಯಾಮ್. ಇಶಾ ಕೆಫೆ, ವುಮೆನ್ಸ್ ಕೆಫೆ ಎರಡು ಒಂದೇ? ಇಬ್ರು ಒಂದೇ ಓನರ್. ನನ್ನ ಹೆಸರು ಗಗನ ಅಂತ. ಓಕೆ. ನಾನು ಒಂದಿನ ನಿಮ್ಮ ಕೆಫೆಯಲ್ಲಿ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಪ್ಲೀಸ್ ಅವಕಾಶ ಜಾಸ್ತಿ ಮಾಡಿಕೊಡಿ. ಜನ ಇದೀವಿ ಮೇಡಮ್ ಇಲ್ಲಿ ಇವಾಗ. ನನಗೇನು ಪೇಮೆಂಟ್ ಕೊಡಬೇಡಿ, ಜಸ್ಟ್ ಕೆಲಸ ಹೇಳ್ಕೊಡಿ ಅಷ್ಟೇ. ಅಂದ್ರೆ ಅರ್ಧ ಗಂಟೆ ಇಲ್ಲೇ ಇರ್ಬೇಕು ನೀವು. ಅರ್ಧ ಗಂಟೆ ಯಾಕೆ, ಅರ್ಧ ದಿನ ನಿಮ್ಮ ಜೊತೆನೇ ಇದ್ದು ಬಿಡ್ತೀನಿ. ಬನ್ನಿ ಮ್ಯಾಮ್. ಆ್ಯಕ್ಚುಲಿ ನನಗೆ ಕಾಫಿ ಟೀ ಏನಕ್ಕೂ ಬರಲ್ಲ. ನನಗೆ ಜಸ್ಟ್ ಲೈಟರ್ ಹಚ್ಚಿ 2 ಮಿನಿಟ್ಸ್ ಮ್ಯಾಗಿ ಒಂದು ಮಾಡಕ್ಕೆ ಬರುತ್ತೆ. ಮ್ಯಾಮ್, ನಮ್ಮಲ್ಲಿ ಸ್ಪೆಷಲ್ ಆಗಿ ಮಡಕೆ ಟೀ ಅಂತ ಮಾಡ್ತೀವಿ. ಇದು ಮಡಕೆ ಬಂದು ಬಿಸಿನೀರಲ್ಲಿ ನೆನೆ ಹಾಕಿರ್ತೀವಿ. ನನ್ನ ಟೀ ಬಿಸಿ ಇರುತ್ತೆ ಅಂತ ನಾನು ಟೀನೇ ಕುಡಿಯಲ್ಲ. ಬಿಸಿ ಮಡಕೆ ಮುಟ್ಬೇಕಂದ್ರೆ ಕಷ್ಟ ಆಗ್ಬಿಡುತ್ತೆ. ಸಾಸರ ಏನೂ ಇಲ್ವಾ ನಿಮ್ಮ ಹತ್ರ? ಮುಟ್ತೀರಾ ಗೊತ್ತಲ್ವಾ? ಮತ್ತು ಕಸ್ಟಮರ್ ಬಂದರೆ ಹೆಂಗೆ ಕೊಡ್ತೀರಾ ನೀವು? ಕಸ್ಟಮರ್ ಬಂದರೆ ಪ್ಲೇಟಲ್ಲಿ ಇಟ್ಬಿಟ್ಟು ಕೊಡ್ತೀನಿ. ನಾವು
ನಾವೊಂದು ಡೈಲಿ ಒಂದು 50 ಲೀಟ್ರ್ ಟೀ ಮಾಡ್ತೀವಿ. ಹಿಂಗೆ ಕೊಟ್ಟರೆ ನಾವು ಒಂದು 20 ಲೀಟ್ರೇ ಮಾಡೋದು. ಹೋಟೆಲಲ್ಲೆಲ್ಲ ಒಂದು ರೂಲ್ ಇದೆ, ಫಸ್ಟು ಕ್ಲೀನಿಂಗ್ ಆಗಬೇಕು, ಆಮೇಲೆ ಕೆಲಸ ಕಲಿಬೇಕು. ತೃಪ್ತಿ ಅವ್ರಿಗೆ ಕ್ಲೀನಿಂಗ್ ಹೇಳ್ಕೊಡೋಣ. ಎಷ್ಟೊಂದಿದಾವೆ ಲೋಟ. ಯಾವಾಗಲೂ ಇಷ್ಟೇ ಲೋಟ ಇರ್ತಾವ. ನಾನು ಬಂದಿದ್ದೀನಿ ಅಂತ ಉಳಿಸ್ಕೊಂಡಿದ್ದೀರಂಗಿಲ್ಲ. ನೀವು ಡೈಲಿ ಬಂದುಬಿಟ್ರೆ ನನಗೊಂದು 20% ಸೇಲ್ ಜಾಸ್ತಿ ಆಗಿಬಿಡುತ್ತೆ. ಮಹಾನಟಿ ಅಂತ ಕುಣ್ಕೊಂಡು ಬಂದೆ. ಲಾಸ್ಟಿಗೆ ನನ್ನ ಟೀ ಲೋಟ ತೊಳಿಯಕ್ಕೆ ಬಿಟ್ಬಿಟ್ರಲ್ಲ. ಇದು ಯಾರು ಬರೆದ ಕಥೆಯೋ. ಅಲ್ಲ, ನಾನು ಟೀ ಲೋಟ ತೊಳಿಯಕ್ಕೆ ಇಷ್ಟೆಲ್ಲ ಮೇಕಪ್ ಮಾಡ್ಕೊಂಡು ಬರ್ಬೇಕು. ಈ ವಿಡಿಯೋ ನಮ್ಮಮ್ಮ ನೋಡ್ಬಿಟ್ರೆ ಸಖತ್ ಖುಷಿ ಆಗ್ಬಿಡ್ತಾರೆ. ಸರ್ಯಾಗಾಯ್ತು ಇವಳಿಗೆ ಟೀ ಲೋಟ ತೊಳ್ಸೋಕಿಟ್ಟವ್ರೆ ಅಂತ. ನಂಗೇನು ಗೊತ್ತು ಟೀ ಲೋಟ ತೊಳೆದ್ರೆ ಓನರ್ ಆಗೋಕ್ಕಾಗೋದು ಅಂತ. ಮ್ಯಾಮ್ ಸ್ವಲ್ಪ ಕಸ್ಟಮರ್ಸ್ ಇದ್ದಾರೆ, ಸ್ವಲ್ಪ ಬೇಗ ಕೊಡಿ ಗ್ಲಾಸಸ್ ಎಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಬ್ರು ಕಸ್ಟಮರಿಗೆ ಹೇಳಿ ಗಗನ ಬಂದಿದ್ದಾಳೆ, ಒಂದು 2 ನಿಮಿಷ ವೇಟ್ ಮಾಡಿ. ಅವಳು ಆ್ಯಕ್ಟಿಂಗಲ್ಲಿ ಸ್ಟೆಪ್ ಮುಂದೆ, ಟೀ ಲೋಟ ತೊಳೆಯೋದ್ರಲ್ಲಿ ತುಂಬ ಹಿಂದೆ ಅಂತ. ಹೊಳಪ್ಪು ಕೈ ತೊಳ್ಕೊತೀನಿ ಪ್ಲೀಸ್, ನಂಗೆ ಒಂಥರ ಆಗ್ತಿದೆ. ಹ್ಯಾಂಡ್ ವಾಶ್ ಇದೆನಾ? ಇಲ್ಲ ಮ್ಯಾಮ್, ಇದಿಲ್ಲ, ಸೋಪಲ್ಲೇ ತೊಳ್ಕೊಬೇಕು. ಮತ್ತೆ ಅದೇ ಸೋಪಾ? ಕೋಇನ್ಸಿಡೆನ್ಸ್. ಅವ್ರು ನಮ್ಮ ಅಕ್ಕನ ಫ್ರೆಂಡು. ಅವ್ರು ಗುರ್ತಿಡ್ದು ನನ್ನನ್ನು ಮಾತಾಡ್ತಿದ್ರು. ನಂಗೆ ಸಖತ್ ನಾಚಿಕೆ ಆಗೋಗ್ಬಿಟ್ಟು ಎಲ್ಲ ಬಿಟ್ಟು ಟೀ ಲೋಟ ತೊಳೆಯುವಾಗೆ ಕಾಣಿಸ್ಬೇಕಿತ್ತ ನಾನು ಅವರಿಗೆ ಅಂತ. ವಾವ್, ವಾಟ್ ಫೀಲಿಂಗ್. ನಾನು ಟೀ ಮಾಡ್ತೀನಿ, ಕಾಫಿ ಮಾಡ್ತೀನಿ, ಟೀ ಲೋಟ ತೊಳಿತೀನಿ ಅಂದ್ಕೊಂಡೇ ಇರಲಿಲ್ಲ. ಟೀ ಅಂಗಡಿ ನೋಡೋಕೆ ತುಂಬ ಚಿಕ್ಕದು, ಆದರೆ ಅವ್ರು ಪಟ್ಟಿರೋ ಶ್ರಮ ತುಂಬ ಅಂದರೆ ತುಂಬ ದೊಡ್ಡದು. ನೀವು ವುಮೆನ್ಸ್ ಕೆಫೆನ್ ಅಂತ ಯಾಕೆ ಇಟ್ರಿ ನಮ್ಮ ಹೆಸರು? ಮ್ಯಾಮ್ ನೋಡೋಣ. ಅಲ್ಲ, ಇವಾಗ ವಿಮೆನ್ಸ್ ಏನು ಮಾಡೋಕ್ಕಾಗಲ್ಲ ಅಂತ ಕೆಲವರೆಲ್ಲ ಹೇಳ್ತಾರೆ. ಅದು ನನಗೂ ಕೂಡ ಹೇಳಿದ್ದಾರೆ, ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಅಂತ. ಹಂಗಾಗಿ ಮಾಡ್ಬೋದು, ಒಂದು ಸಂಸ್ಥೆ ಕಟ್ಟಬೇಕು ಅನ್ನೋದಕ್ಕೆ ನಾನು ಎಷ್ಟೆಲ್ಲ ಕನಸಿಟ್ಕೊಂಡೇ ಮಾಡ್ತಾ ಇದ್ದೀನಿ. 3 ಬ್ರಾಂಚ್ನ ಒಬ್ಬರೇ ಲೇಡಿ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸುಧಾಮೂರ್ತಿ ಅಂತ ದೊಡ್ಡ ವ್ಯಕ್ತಿಗೆ ಇವ್ರ ಕಡೆಯಿಂದ ಟೀ ಪುಡಿ ಸಪ್ಲೈ ಆಗುತ್ತೆ ಅಂದರೆ ವಾಟ್ ಅನ್ ಅಚೀವ್ಮೆಂಟ್ ಅಲ್ವಾ? ನಂಗಂತೂ ಇವ್ರ ಜೊತೆ ಕೆಲಸ ಮಾಡಿ ಇವ್ರನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಐ ಫೀಲ್ ಸೋ ಬ್ಲೆಸ್ಡ್. ಎಕ್ಸೈಟ್ ಆಗಿದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತಂದು. ಥ್ಯಾಂಕ್ ಯು ಸೊ ಮಚ್. ಯಾರದು ಬಂದಿದ್ದು ನಿಮ್ಮ ಅವ್ರು ಆ್ಯಕ್ಚುಲಿ ನಮ್ಮ ಅಕ್ಕನ ಫ್ರೆಂಡು. ನನಗೆ ನಮ್ಮ ಅಕ್ಕಗೆ ಗುಡ್ ಏಜ್ ಗ್ಯಾಪ್ ಇದೆ. ಸೊ ಅವ್ರು ನನಗೆ ತುಂಬ ದೊಡ್ಡವರು. ನಮ್ಮ ಅಕ್ಕನ ಫ್ರೆಂಡು. ಅವ್ರು ನನ್ನ ಚಿಕ್ಕವರಿದ್ದಾಗ ನೋಡಿದ್ರು. ನಾನು ಇನ್ನೂ ಅದೇ ಫೇಸ್ ಕಟ್ಟಲ್ಲಿ ಚಿಕ್ಕವಳ ಥರನೇ ಕಂಡುಬಿಟ್ಟಿದ್ದೀನಿ. ಹಂಗಾಗಿ ಆಲ್ಮೋಸ್ಟ್ ಒಂದು 10 ಇಯರ್ಸ್ ಬ್ಯಾಕ್ ನೋಡಿದ್ದು. ಮತ್ತೆ ಟೀ ಖಾಲಿಯಾಗಿದೆ ಅವ್ರ ಕೈಲಿ. ಆಗಿಂದ ನನ್ನ ಪಾತ್ರೆ ಎಲ್ಲ ತೊಳೆಯೋವರೆಗೂ ಅಲ್ಲೇ ಕಾಯ್ಕೊಂಡು ನಿಂತ್ಕೊಂಡಿದ್ದು. ನನ್ನನ್ನು ಮಾತಾಡಿಸಿ ಆಮೇಲೆ ನಮ್ಮ ಅಕ್ಕಗೆ ಅದು ನನ್ನ ಫೋಟೋ ಹೊಡೆದು ಕಳಿಸಿದ್ದಾರೆ. ನಿನ್ನ ತಂಗಿ ಹೇಳಿ ಟೀ ಲೋಟ ತೊಳಿತಾವಳೆ ಅಂತ ಹೇಳಿ. ಈಗ ನಾನು ನಮ್ಮ ಅಕ್ಕಗೆ ಇನ್ಫಾರ್ಮ್ ಮಾಡೋಗಿದ್ದೆ, ಹಿಂಗೆ VT ಶೂಟ್ ಇದೆ, ಹಂಗಾಗಿ ಹೋಗ್ತಾ ಇದ್ದೀನಿ ಅಂತ. ಇಲ್ಲಂದಿದ್ರೆ ನಮ್ಮ ಅಕ್ಕ ಇವಳಿಗೆ ಏನೋ ಹೆಚ್ಚು ಕಮ್ಮಿ ಆಗೈತೆ, ಕೆಲಸ ಇಲ್ಲದೆ ಹೋಗ್ಬಿಟ್ಟು ಅವಳೆ ಟೀ ಲೋಟ ತೊಳೆಯೋಕೆ ಅನ್ಕೊಂಡಿರೋರು. ಅಲ್ಲ ಹೌದು, ಮತ್ತೆ ಏನೀಗ ಅಷ್ಟೊಂದು ಮೇಕಪ್ ಮಾಡ್ಕೊಂಡ್ರೆ ರೆಡಿ ಅಂದ್ರೆ ಅವರು ಕೆಫೆ ಓನರ್ದು ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರು. ನಾನು ಕೆಫೆ ಓನರ್ ಅಂದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ಬಂದರ ಹತ್ರ ದುಡ್ಡು ಇಸ್ಕೊಂಡು ಬಿಲ್ ಇಸ್ಕೊಂಡು ಈ ತರ ಇರುತ್ತೆ ಅನ್ಕೊಂಡು ಹೋಗ್ಬಿಟ್ಟಿದ್ದೆ ನಾನು. ಚೆನ್ನಾಗಿ ಯೂಶಲಿ ನಾನು ಮೇಕಪ್ ಸ್ವಲ್ಪ ಕಮ್ಮಿ ಮಾಡೋದು, ಬಟ್ ಯಾಕೋ ನಿನ್ನೆನೆ ಜಾಸ್ತಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ. ಈಗ ಅವ್ರ ಪಾತ್ರವನ್ನ ನೀವು ಮಾಡಕ್ ರೆಡಿ ಆಗಿದ್ದೀರಾ? ಯಾವ ಒಂದು ಸಿಚುವೇಶನ್ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ? ಲೈಕ್ ಅವ್ರು ತುಂಬಾ ಸ್ಟ್ರಗಲ್ಸ್ನೆಲ್ಲ ಫೇಸ್ ಮಾಡಿದ್ದಾರೆ. ಒಂದು ಅವ್ರು ಟೀ ಹೋಟ್ಲು ಸ್ಟಾರ್ಟ್ ಮಾಡಿದ್ರಿಂದ ಅದೆಲ್ಲ ಅವ್ರದ್ದು ಟೀ ಹೋಟ್ಲಲ್ಲಿ ನಡೆಯೋ ಒಂದು ಚಿಕ್ಕ ಚಿಕ್ಕ ಫನ್ನಿ ಇನ್ಸಿಡೆಂಟ್ಸ್ ಆಗಿರ್ಬೋದು, ಜೊತೆಗೆ ಅವ್ರ ಲೈಫಲ್ಲಿ ಆಗಿದ್ದಂಥ ಟರ್ನಿಂಗ್ ಪಾಯಿಂಟ್ಸು, ಅವ್ರ ಲೈಫ್ ಸ್ಟೋರಿನ ಚಿಕ್ಕದಾಗೆ ಹೇಳಕ್ಕೆ ಇಷ್ಟ. ಓಕೆ, ಆಲ್ ದ ಬೆಸ್ಟ್ ಗಗನ. ಬಿಸಿ ಬಿಸಿ ಮಸಾಲ ಟೀ, ಚಾಯ್ ಚಾಯ್ ಚಾಯ್, ಗರಂ ಗರಂ ಚಾಯ್. ಹುಡುಗರಿಗೆ ಹಾಟ್ ಟೀ, ಹುಡುಗಿರಿಗೆ ಕ್ಯೂಟ್ ಟೀ, ಅಂಕಲ್ಗೆ ಗ್ರೀನ್ ಟೀ, ಆಂಟಿಗೆ ಮಸಾಲ ಟೀ. ಟೀ 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 ಟೀ. ನಮಸ್ತೆ.
ನಿಮ್ಮ ಮಾಸ್ಟರ್ ಮೈಂಡ್ ಹಿಂದಿನ ಸೀಕ್ರೆಟ್ ಈ ಬ್ಲ್ಯಾಕ್ ಟೀನೇ ತಾನೇ. ತಗೊಳ್ಳಿ ಸರ್ ನೀವೊಂದು ಕಪ್ಪು. ಕ್ಯೂಟಿ ಪೈ ನಿಶ್ವಿಕಾ ಮ್ಯಾಮ್, ನಿಮ್ಮ ಬಾಯ್ ಫ್ರೆಂಡ್ ಈ ಬ್ಲ್ಯಾಕ್ ಟೀನೇ ತಾನೇ. ತಗೊಳ್ಳಿ ಮ್ಯಾಮ್, ನೀವು ಮಜಾ ಮಾಡಿ. ಹೇಳೇ ಬಿಡ್ಲ ಪ್ಲೀಸ್, ಹೇಳ್ತೀನಿ ಮ್ಯಾಮ್. ಮೂವಿ ಮಾಡಬೇಕಾದ್ರೆ ಲಾಂಗ್ ನೋಡಿ ಭಯ ಆದಾಗ ಕೂಲ್ ಆಗಕ್ಕೆ ತಗೊಂಡಿದ್ದು ಇದೇ ಮಸಾಲ ಟೀ ತಾನೇ. ನಿಮಗೊಂದು ಕಪ್ ನನ್ನ ಕಡೆಯಿಂದ ಇರಲಿ ಮ್ಯಾಮ್. ನಮ್ಮ ಬಾಸಿಗೆ ಆ್ಯಕ್ಷನ್ ಕಟ್ ಹೇಳಿ ತರುಣ್ ಬಾಸು ಸರ್. ಆ ಸೆಟ್ಟಲ್ಲಿ ಅಷ್ಟು ಜೋಶ್ ಇರೋದಕ್ಕೆ ಕಾರಣನೇ ಈ ಬ್ಲ್ಯಾಕ್ ಟೀ ಅಲ್ವಾ ಸರ್? ತಗೊಳ್ಳಿ ಸರ್, ಮಜಾ ಮಾಡಿ. ಟೀ 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 ಮಸಾಲ ಟೀ, ಚಾಯ್ ಚಾಯ್ ಚಾಯ್, ಗರಂ ಚಾಯ್ ಮಸಾಲ ಟೀ. ಇದೆ ನೋಡಿ ನಮ್ಮ ಟೀ ಶಾಪು. ನಮ್ಮ ಶಾಪಿಗೆ ಎಂತೆಂಥ ಗಿರಾಕಿಗಳು ಬರ್ತಾರೆ ಗೊತ್ತಾ ಸಾರ್? ಒಬ್ಬೊಬ್ರು ಒಂದು ಎಕ್ಸ್ಟ್ರಾರ್ಡಿನರಿ ಅನ್ಕೊಳ್ಳಿ. ಒಬ್ಬ ಬರ್ತಾನೆ ಬಾಬು ಅಂತ, ಬರೀ ಬಾಬು ಅಲ್ಲ, ಬ್ಯಾಲೆನ್ಸ್ ಬಾಬು ಅಂತ. ನನ್ನ ಮಗ ಬರ್ತಾನೆ ಸಾರ್ ಟೀ ಶಾಪ್ ಓಪನ್ ಮಾಡೋದಕ್ಕಿಂತ ಮುಂಚೆನೆ, ಮೇಡಮ್ ಒಂದು ಸ್ಟ್ರಾಂಗ್ ಟೀ ಅಂದ್ಬಿಡ್ತಾನೆ. ಟೀ ಕೊಟ್ಟಿದ್ದೆ ರಪಕ್ ಅಂತ ಕುಡ್ದು ಲೆಕ್ಕ ಬರ್ಕೊಳ್ಳಿ ಅಂತ ಹೇಳೋಗ್ತಾನೆ. ರಾಸ್ಕಲ್. ಅಲ್ಲ, ಬೆಳಿಗ್ಗೆ ಯಾರು ಸರ್ ಸಾಲ ಕೊಡ್ತಾರೆ ನೀವೇ ಹೇಳಿ ಅಲ್ವಾ? ಅಯ್ಯೋ, ಈ ಕಾಮಿಡಿ ಎಲ್ಲ ಒಂದು ಕಡೆ ಆದರೆ ನಮಗೆ ಅನ್ನ ಹಾಕೋರೆ ನಮ್ಮ ಅನ್ನದಾತ್ರೆ ಇವರೇ ಅಲ್ವಾ ಸರ್? ಏನಂತೀರಾ? ನಮ್ಮ ಕಸ್ಟಮರ್ಸೇ ನಮಗೆ ದೇವರು. ಸುಮ್ಮನೆ ಅಷ್ಟು ಈಸಿಯಾಗಿ ಅವ್ರನ್ನ ಅನ್ನಕ್ಕಾಗಲ್ಲ. SLC ಮುಗಿಸಿದ ಮೇಲೆ ನನಗೆ ಜೀವನದಲ್ಲಿ ಏನು ಮಾಡಬೇಕು, ಇವಾಗ ನನ್ನ ದಾರಿಗೆ ದಿಕ್ಕೇನು, ನನ್ನ ಫ್ಯಾಮಿಲಿಗೆ ನಾನು ಹೇಗೆ ಸಪೋರ್ಟ್ ಮಾಡಲಿ ಅನ್ನೋ ಟೈಮಲ್ಲಿ ನನಗೆ ದಾರಿ ತೋರಿಸಿದ್ದೆ ಈ ನನ್ನ ಟೀ ಸಾರ್. ನನ್ನ ಟೀ, ಈ ಟೀನೇ ನನಗೊಂಥರ ಲೈಫ್ಗೆ ಇನ್ಸ್ಪಿರೇಷನ್ ಅಂತೀನಿ. ಅಪ್ಪ ತೀರ್ಕೊಂಡ್ಮೇಲೆ ಮನೇಲಿ ಸಾಕಷ್ಟು ಕಷ್ಟ. ನಮ್ಮಮ್ಮಗೂ ಆಸೆ ನಮ್ಮ ಜ್ಯೋತಿನೂ ಎಲ್ಲರ ಥರ ಮದುವೆ ಆಗಿ ಅವಳು ಸೆಟಲ್ ಆಗಬೇಕು ಅಂತ. ಆದರೆ ನನ್ನ ಮದುವೆ ಆಗದಿರೋಕ್ಕೆ ಒಂದೇ ಒಂದು ಕಾರಣ ಅಂದರೆ ನಮ್ಮ ಅಣ್ಣನ ಮಗ. ನಮ್ಮ ಅಣ್ಣ ತೀರ್ಕೊಂಡ್ಮೇಲೆ ನಮ್ಮತ್ತಿಗೆ ಆ ಮಗನ ನನ್ನ ಕೈಗೊಪ್ಸಿ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು. ಆ ಮನೆ ಜವಾಬ್ದಾರಿ, ಆ ಮಗು ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿತ್ತು. ಅದಕ್ಕೋಸ್ಕರ ನಾನು ಏನಾದರೂ ಮಾಡಬೇಕಲ್ವಾ? ನಾನು ಯಾಕೆ ಸುಮ್ಮನೆ ಕೂತ್ಕೋಬೇಕು? ನಾನು ದುಡಿತೀನಿ ಮಾಡ್ತೀನಿ ಅಂತ ಒಂದು ಕೆಫೆ ಓಪನ್ ಮಾಡಿದೆ, ಅದೇ ವುಮನ್ಸ್ ಕೆಫೆ ಅಂತ. ಆದರೆ ಮೊದಲನೇ ಸರಿ ದುರದೃಷ್ಟವಶತ್ ಕೈ ಕೊಟ್ಬಿಡ್ತು ಸರ್ ನಮ್ಮ ಕೆಫೆ. ಏನೂ ವರ್ಕೌಟ್ ಆಗಲಿಲ್ಲ. ಅಷ್ಟಕ್ಕೆ ನಾನು ಸುಮ್ಮನೆ ಬಿಡಲಿಲ್ಲ. ಈವೆಂಟ್ಸಿಗೆ ಹೋದೆ, ಎಕ್ಸಿಬಿಷನ್ಗೆ ಹೋದೆ, ಚೆನ್ನಾಗಿ ಸಂಪಾದನೆ ಮಾಡಿದೆ. ಹಂಗಂತ ನನ್ನಲ್ಲಿದ್ದ ಆಸೆ ಕಮ್ಮಿ ಆಗಲಿಲ್ಲ. ನಾನು ತೆಗಿಲೇಬೇಕು, ನಂದೇ ಅಂತ ಒಂದು ಶಾಪ್ ಇರಲೇಬೇಕು ಅಂದ್ಕೊಂಡೆ. 2ನೇ ಸರಿ ಓಪನ್ ಮಾಡಿದೆ, 3ನೇ ಸರಿ ಓಪನ್ ಮಾಡಿದೆ. ಆಯಿತು ನೋಡ್ರಿ, ಅವಾಗ 3ನೇ ಸರಿ ಸಕ್ಸಸ್ಸು. ಅದು ಸಕ್ಸಸ್ ಅಂದರೆ ಇವಾಗ ನಾನು 13 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಅದು ನನಗೆ ಸಖತ್ ಖುಷಿ ಇದೆ. ಆದರೆ ನಮ್ಮಮ್ಮನ ಖುಷಿ ಮಾತ್ರ ನನ್ನ ಕೈಲಿ ಈಡೇರ್ಸೋಕ್ಕಾಗಲಿಲ್ಲ ಸರ್. ನನಗಿರೋ ಒಂದು ಭಯ ಅಂದರೆ ನಾನೇ ನಮ್ಮ ಮದುವೆ ಆಗ್ಬಿಡ್ತೀನಿ. ಆ ನಮ್ಮ ಅಣ್ಣನ ಮಗುನ ಭವಿಷ್ಯ ಯಾರು ಸರ್ ನೋಡ್ಕೊಳ್ಳೋದು? ಅವನ ಜವಾಬ್ದಾರಿ ಇವಾಗ ನನ್ನ ಹೆಗಲ ಮೇಲಿದೆ ಸರ್, ನನ್ನ ಹೆಗಲ ಮೇಲಿದೆ. ಆ ಮದುವೆನ ಸಂಭ್ರಮನ ನಾನು ದೂರ ಇಟ್ಬಿಟ್ಟಿದ್ದೀನಿ ಸರ್, ದೂರ ಇಟ್ಬಿಟ್ಟಿದ್ದೀನಿ. ಇರಲಿ ಬಿಡಿ, ಲೈಫ್ ಮಸ್ಟ್ ಗೋ ಆನ್ ಅಂತಾರಲ್ಲ ಮೇಡಮ್, ಹಂಗೆ ನನ್ನ ಲೈಫು ಹೋಗ್ತಾ ಇದೆ. ನಾನು ಇವಾಗ ಚಿಕ್ಕ ಕನಸನ್ನ ನನಸಾಗಿ ಮಾಡ್ಕೊಂಡಿದ್ದೀನಿ. ನಂದಿನ್ನೂ ದೊಡ್ಡ ಕನಸಿದೆ. ನನ್ನ ಕೆಫೆನು ಪ್ರಪಂಚದಾದ್ಯಂತ ಹೆಸರು ಮಾಡಬೇಕು ಅಂತ. ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸು ನನಗಿದೆ ಅಂದ್ಕೊಳ್ಳಿ. ನನ್ನ 100ನೇ ಕೆಫೆಗೆ ನಿಮ್ಮನ್ನೆಲ್ಲ ಕರಿತೀನಿ, ನನಗೆ ಬನ್ನಿ ಆಶೀರ್ವಾದ ಮಾಡ್ಬೇಕಾಯ್ತಾ? ಟಿ 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 ಪ್ರೇಮ ಮೇಡಮ್ ಕ್ಯೂಟಿ, ನಿಶ್ವಿಕಾ ಮೇಡಮ್ ನಾಟಿ, ಅನುಶ್ರೀ ಅಕ್ಕ ಫುಲ್ ತುಂಟಿ. ಟಿ 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 ಟೀನೇ ತನ್ನ
ಲೈಫ್ನ ಇನ್ಸ್ಪಿರೇಷನ್ ಅಂತ ಅನ್ಕೊಂಡು ಅಣ್ಣನ ಮಗಳನ್ನ ನೋಡ್ಕೊಳ್ಳೋದಕ್ಕೆ, ಆ ಮಗುವ ಭವಿಷ್ಯಕ್ಕೋಸ್ಕರ ತನ್ನ ಮದುವೆಯನ್ನ ತ್ಯಾಗ ಮಾಡೋಂತ ಒಂದು ಹಂತಕ್ಕೆ ತಲುಪ್ತಾರೆ. ವಿಮೆನ್ಸ್ ಕಾಫಿ ಶಾಪ್ ಅಂತ ಓಪನ್ ಮಾಡ್ತಾರೆ. ನಂದೇ ಒಂದು ಶಾಪ್ ಇರಲಿ ಅಂತ ಹೇಳಿ ಸತತ ಪ್ರಯತ್ನಗಳ ನಂತರ 3ನೇ ಪ್ರಯತ್ನದಲ್ಲಿ ಆಕ್ಚುಲಿ ಅವ್ರು ಗೆಲ್ತಾರೆ. ಸೊ ಅವರ ಪಾತ್ರವನ್ನ ಇವತ್ತು ಗಗನ ಅವ್ರು ಮಾಡಿದ್ದಾರೆ. ಅಂಡ್ ಜ್ಯೋತಿ ಅವರು ಇವತ್ತು ಆಕ್ಚುಲಿ ಅಲ್ಲೇ ಇದ್ದಾರೆ. ಬನ್ನಿ ಬನ್ನಿ ಜ್ಯೋತಿ ಅವರು ಬನ್ನಿ. ಸೊ ಮೊದಲನೇದಾಗಿ ತಮಗೆ ನಮ್ಮ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಜ್ಯೋತಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಸೊ ಏನು ಹೇಳಕ್ ಇಷ್ಟಪಡ್ತಾರೆ ಈ ಹಂತದಲ್ಲಿ? ಮ್ಯಾಮ್ ಅದೇ ನನ್ನ ಅಣ್ಣನ ಮಗುಗೋಸ್ಕರ ಮನೇಲಿ ಪ್ರಾಬ್ಲಮ್ ಇತ್ತು. ಭಾಳ ಕಡೆ ಕೆಲಸ ಮಾಡಿದ್ದೀನಿ, ಮತ್ತು ಒಂದು 13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಈ ಕೆಲಸದಲ್ಲಿ. ಮತ್ತು ನಮಗೊಂದು ಆಸೆ, ಒಂದು 100 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ಒಂದು ಆಸೆ. ಸೂಪರ್. ನಿಮ್ಗೊಂದು ಗಿಫ್ಟ್ ಈಗಲ ಪ್ಲೀಸ್ ಪ್ಲೀಸ್ ಪ್ಲೀಸ್. ಫಸ್ಟ್ ಟೈಮ್ ಯಾರೋ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ಗಿಫ್ಟ್ ಕೊಡ್ತಾ ಇರೋದು. ಮೇಡಮ್ ನೀವು ಇನ್ನೊಂದು 100 ಬ್ರಾಂಚ್ ಮಾಡಿ ಮೇಡಮ್ ಇದಕ್ಕಾದ್ರೂ. ಬಟ್ ನೀವು ನಮಗೆಲ್ಲ ಗಿಫ್ಟ್ ಕೊಟ್ರಿ, ನಾವು ಇಲ್ಲಿಂದಲೇ ನಿಮ್ಗೊಂದು ಗಿಫ್ಟ್ ಕೊಡ್ತೀವಿ ನೋಡಿ. ತರುಣ್ ಅವರೇ. ಈಗ ಸರ್ ಹೇಳಿ. ನಮ್ಮ ತಂದೆ ತೀರೋದ್ಮೇಲೆ ನಾನು ಕಾಲೇಜ್ ಡ್ರಾಪ್ ಔಟ್ ಆದೆ. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತಿದ್ದಾಗ ಒಂದು ದೊಡ್ಡ 5 ಸ್ಟಾರ್ ಹೋಟ್ಲಲ್ಲಿ ಟ್ರೈನಿಂಗಿಗೆ ಅಂತ ಆಫರ್ ಮಾಡ್ತಾರೆ. ನಾನೊಂದು ಎಕ್ಸಾಮ್ ಬರೆದ್ಬಿಟ್ಟು ಆ ಹೋಟ್ಲಿಗೆ ಸೇರ್ಕೋತೀನಿ. ಅಶೋಕ ಹೋಟ್ಲ್ ಅಂತ ಅವತ್ತು ಅದು ಹೆಸರು. ಅದಕ್ಕೆ ಇವತ್ತು ಲಲಿತ್ ಅಶೋಕ್ ಆಗಿದೆ. ಅದು ಅವತ್ತಿಗೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ನಲ್ಲಿ ಇತ್ತು. ಸೊ ಅದು ಗೌರ್ಮೆಂಟ್ ಕೆಲಸ ಆಗತ್ತೆ ಅನ್ನೋದಕ್ಕೋಸ್ಕರ ನಾನು ಸೇರ್ಕೊಂಡೆ. ಸೊ ನನಗೆ 3 ತಿಂಗಳು ಬರೀ ನಾನು ಈರುಳ್ಳಿ ಸುಲಿಬೇಕು, ಆಲೂಗಡ್ಡೆ ಪೀಲ್ ಮಾಡಬೇಕು. ಸೊ 3 ತಿಂಗಳು ನನಗೆ ಫಸ್ಟ್ ಅದನ್ನೇ ಅವ್ರು ಕೊಟ್ಟಿದ್ದು. ನನಗೆ ಯಾರಾದ್ರೂ ಸಿನಿಮಾದವ್ರು ಬಂದ್ರೆ ಒಂಥರ ಮುಜುಗರ ಆಗ್ಬಿಡ್ತು. ನಾನು ಎಲ್ಲೋ ಒಂದ್ ಕಡೆ ಹೈಡ್ ಆಗ್ಬಿಡ್ತಿದ್ದೆ. ಯಾರು ನನ್ ಗುರ್ತಿಡ್ಬಿಡ್ತಾರ, ಏನಾದ್ರೂ ಗುರ್ತಿಡಿದ್ರೆ ಹೆಂಗಂತ ಅಂದ್ಬಿಟ್ಟು ಅಂತ. ಒಂದ್ ದಿವಸ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಿಂಗ್ ನಾನು ಅಲ್ಲಿ ವಾಕ್ ಮಾಡ್ತಾ ಇದ್ದೀನಿ. ಒಬ್ಬರು ವ್ಯಕ್ತಿ ನನ್ನ ಮುಂದೆ ನಿಂತ್ಕೋತಾರೆ. ನಿಂತ್ಕೊಳ್ಳೋ, ನೀನ್ ಸುಧೀರ್ ಮಗ ಅಲ್ವಾ? ಹೌದು. ಏನ್ ಮಾಡ್ತಿದ್ಯಾ ಹೋಟ್ಲಲ್ಲಿ ನೀನು? ಅದೇ ಹಿಂಗೆ ಟ್ರೈನಿಂಗ್ ಅಲ್ಲಿ ಇದೀನಿ, ಹಿಂಗೆ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮಪ್ಪ ಅಷ್ಟು ದೊಡ್ಡ ನಟ, ಅವನ ಹೆಸರನ್ನ ಉಳಿಸ್ಬೇಕಲ್ವಾ ನೀನು? ನೀನ್ ಇಲ್ಲಿ ಯಾಕೆ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ಯಾ? ನೀನ್ ಬಾ ನನ್ನ ಹತ್ರ, ನಾನು ಏನಾರಿದ್ರೆ ನಿಂಗೆ ಮುಂದೆ ಕೆಲಸ ಹೇಳ್ತೀನಿ ಅಂತಂದ್ರು. ಅದಾದ್ಮೇಲೆ ನಾನು ಕೆಲಸ ಬಿಟ್ಟೆ. ಅಲ್ಲಿಂದ ಚಿತ್ರರಂಗಕ್ಕೆ ಬರೋಕ್ ನನಗೊಂದು ಮೋಟಿವೇಶನ್ ಬಂತು. ನನಗೆ ಕರೆದು ಮಾತಾಡ್ಸಿದ ವ್ಯಕ್ತಿ ಯಾರು ಅಂದ್ರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅವತ್ತು ಅವ್ರು ಹೇಳಿದ ಮಾತಿಗೆ ನಾನು ಅಲ್ಲಿಂದ ಕೆಲಸ ಬಿಟ್ಟು ಚಿತ್ರರಂಗದ ಕಡೆಗೆ ಬಂದೆ. ಅಲ್ಲಿಂದ ಲೈಫ್ ಜರ್ನಿ ಒಂದು ಬೇರೆ ಆಯ್ತು. ವಿಷ್ಣು ದಾದಾ ಅವ್ರ ಮಾತು ಹೇಳಿದ್ಗೆ ನಂಗೆ ಜ್ಞಾಪಕ ಬರ್ತಿದೆ. ನಾನು ಅವ್ರ ಜೊತೆ ಸ್ನೇಹ ಲೋಕ ಅಂತ ಒಂದು ಕ್ರಿಕೆಟ್ ಆಡ್ತಿದ್ರು, ಅವ್ರ ಜೊತೆ ಟ್ರಾವೆಲ್ ಮಾಡ್ತಿದ್ದಾಗ ಒಂದ್ಸತಿ ಕೇಳಿದೆ ನಾನು ಆಕ್ಟರ್ ಆಗಿ ಅಷ್ಟು ಅನ್ಕೊಂಡಂಗೆ ಆಗ್ತಿಲ್ವಲ್ಲ ಅಂದಿದ್ಕೆ, ದಾದಾ ಎಷ್ಟೋ ಕಷ್ಟಪಡ್ತಾ ಇದ್ದೀನಿ, ಏನೇನೋ ಎಫರ್ಟ್ ಆಗ್ತಾ ಇದ್ದೀನಿ ದಾದಾ, ಏನು ವರ್ಕ್ ಆಗ್ತಿಲ್ಲ, ಏನ್ ಮಾಡೋದು ಅಂದ್ರೆ ಅವ್ರೊಂದು ಮಾತು ಹೇಳಿದ್ರು. ಯಾವತ್ತು ಜನ ಗುರ್ತು ಹಿಡಿಯೋದು ನಿನ್ ಸಕ್ಸಸ್ ಮಾತ್ರ. ನೀನ್ ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟೆ, ನೀನ್ ಏನ್ ಮಾಡಿದೆ ಅಂತ ಯಾರು ಜ್ಞಾಪಕ ಇಟ್ಕೊಳ್ಳಲ್ಲ. ನಿನ್ ಕಷ್ಟ ನೀನ್ ಪಡ್ತಾನೆ ಇರ್ಬೇಕು. ನಿನ್ ಸಕ್ಸಸ್ ಒಂದ್ ದಿವಸ ಬರುತ್ತೆ, ಬಂದ ಮೇಲೆನೆ ಅದು ನಿನಗೆ ಸಿಗುತ್ತೆ. ಯಾರಿಗೂ ನಿನ್ ಕಷ್ಟ ಮಾತ್ರ ಹೇಳ್ಕೊಳಕ್ ಹೋಗ್ಬೇಡ. ನಾನು ಇಷ್ಟು ಕಷ್ಟಪಟ್ಟೆ, ನಾನು ಇದೇನೋ ಮಾಡಿದೆ ಅಂತ ನಿನ್ ಕಷ್ಟ ಮಾತ್ರ ಯಾರಿಗೂ ಹೇಳಕ್ ಹೋಗ್ಬೇಡ ಅಂತಂದ್ರು. ಸೊ ತುಂಬಾ ಚೆನ್ನಾಗಿ ಮಾಡಿದ್ಯಾ ನೀನು, ಒಳ್ಳೇದಾಗ್ಲಿ. ಸೋ ನೈಸ್, ಸೋ ನೈಸ್, ಸೋ ನೈಸ್. ನಿಶ್ವಿಕಾ. ಹಾಯ್ ಗಗನ. ಹಾಯ್ ಮ್ಯಾಮ್. ಮೊದಲೇದಾಗ ನಿಮ್ ವಿಟಿ ಸಖತ್ತಾಗಿತ್ತು. ಆಬ್ವಿಯಸ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇತ್ತು. ನೀವಾಗಿದ್ರಿ, ಅದೇ ಖುಷಿ ನಮ್ಗೆ. ನೀವು ಏನೇ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನಾದ್ರೂ ಕೆಲಸ ಮಾಡ್ತಾ ಪ್ರಾಕ್ಟೀಸ್ ಮಾಡಿ, ಬಟ್ಟೆ ಮಾಡಿಸ್ತಾ ಪ್ರಾಕ್ಟೀಸ್ ಮಾಡಿ. ಅವಾಗ ಅಟ್ಲೀಸ್ಟ್ 2ರಲ್ಲಿ 1 ಅಭ್ಯಾಸ ಇರಬೇಕು. ಒಂದು ಟೀ ಸುಲಭವಾಗಿ ಬಂದ್ರೆ ಡೈಲಾಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು, ಇಲ್ಲ ಡೈಲಾಗ್ ಸುಲಭವಾಗಿದ್ರೆ ನೀವು ಟೀ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಟೈಮ್ 2ರಲ್ಲಿ 1 ಕಾನ್ಫಿಡೆಂಟ್ ಆಗಿ ಮಾಡಿ, ಇನ್ನೊಂದು ಸುಲಭವಾಗಿ ಬರುತ್ತೆ. ಥ್ಯಾಂಕ್ ಯು. ಗಗನ, ಕ್ವಿಕ್ ಆಗಿ ಎಷ್ಟು ಸ್ಟಾರ್ ಸಿಗ್ತಾ ಇದೆ ನಿಮ್ಗೆ ಅಂತ ಕೇಳ್ಬೋಣ. ತರುಣ್ ಅವರೇ. 3 ಸ್ಟಾರ್. 3 ಸ್ಟಾರ್ಸ್. ಪ್ರೇಮಾ ಮ್ಯಾಮ್. ನನ್ನ ಕಡೆಯಿಂದ 3.5. ನಿಶ್ವಿಕಾ. ಗಗನ, ನನ್ನ ಕಡೆಯಿಂದನೂ 3.5. 3.5 ಸ್ಟಾರ್ಸ್. ಇನ್ನೊಂದು ವಿಶಿಷ್ಟ ಪಾತ್ರ, ಇನ್ನೊಂದು ಜೀವನ ಚಿತ್ರ. ಯಾರ ಬದುಕನ್ನ ಬೆನ್ನತ್ತಿ ಹೋಗಿದ್ದಾರೆ ಅಂತ ನೋಡೋಣ. ಸ್ವಾಗತಿಸಿ ಮೈಸೂರಿನ ಪ್ರಿಯಾಂಕಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ. ಈ ವೀಕ್ ನಮಗೆ ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಟಾಸ್ಕ್ ಕೊಟ್ಟಿದ್ದಾರೆ. ಗೂಗಲಲ್ಲೆಲ್ಲ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ಅಶ್ವಿನಿ ಅಂಗಡಿ ಅವರು. ಇವತ್ತು ನಾನು ಅಶ್ವಿನಿ ಅಂಗಡಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅವ್ರ ಜೊತೆ ಇದ್ದಷ್ಟು ನನಗೆ ಅವ್ರು ಬ್ಲೈಂಡ್ ಅಂತ ಫೀಲೇ ಆಗಲಿಲ್ಲ. ನಾರ್ಮಲ್ ಆಗಿ ನನ್ನ ಜೊತೆ ಇದ್ದರು. ಹಾಗೆ ಎಂಜಾಯ್ ಕೂಡ ಮಾಡಿದ್ವಿ, ಒಂಥರ ಫನ್ ಆಗಿದ್ವಿ.
ನಮಸ್ತೆ ಅಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಇಲ್ಲಿರೋ ಮಕ್ಕಳನ್ನೆಲ್ಲ ಹೇಗೆ ನೀವು ಟ್ರೀಟ್ ಮಾಡ್ತೀರಾ? ಅವರೆಲ್ಲ ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ? ನನಗೆ ಈ ಮಕ್ಕಳು ಅಂದರೆ ನನ್ನ ಮಕ್ಕಳು ಆಗ್ಬಿಟ್ಟಿದ್ದಾರೆ ಇವಾಗ. ಅಂದರೆ ಒಬ್ಬ ಸಂಸ್ಥಾಪಕಿಯಾಗಿ ನಾನಿಲ್ಲ, ಹೊರತಾಗಿ ಒಬ್ಬ ಮದರ್ ಆಗಿ ನಾನು ಈ ಒಂದು ಸಂಸ್ಥೆಯಲ್ಲಿ ಇದ್ದೀನಿ. ಸೊ ನನಗೆ ಈ ಒಂದು ಸಂಸ್ಥೆಯಲ್ಲಿ ಐ ಹ್ಯಾವ್ ಮೈ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ಯಾವಾಗಲೂ ಈ ಆತ್ಮತೃಪ್ತಿ ಅನ್ನೋದು ಬಹಳ ಇದೆ. ಹಾಗಾಗಿ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಅವ್ರ ಜೊತೆ ಮಾತಾಡಿ ನೆಕ್ಸ್ಟು ಅವ್ರ ಸಂಸ್ಥೆನ ನೋಡೋದಕ್ಕೆ ಕರ್ಕೊಂಡು ಹೋದ್ರು. ಆಗ ನಾನು ಸ್ಟೆಪ್ಸ್ ಹತ್ಬೇಕಾದ್ರೆ ಒಬ್ಸರ್ವ್ ಮಾಡಿದ್ದು ಏನಂತ ಅಂದರೆ, ಅವರು ನಾವೆಲ್ಲ ಕ್ಯಾಶುಯಲ್ ಆಗಿ ಹತ್ಕೊಂಡು ಹೋಗ್ಬಿಡ್ತೀವಿ, ಆದರೆ ಅವ್ರಿಗೆ ಅದೇ ಒಂದು ಟಾಸ್ಕ್ ಹೇಗೆ ನಡೀತಾರೆ ಅದನ್ನು ನಾನು ಒಬ್ಸರ್ವ್ ಮಾಡಿದೆ. ಡಾಟ್ದು ಟೈಲ್ಸ್ ಇತ್ತು, ಅದ್ರ ಮೇಲೆ ನಿಂತ್ಕೊಂಡ್ರು. ಅವಾಗ ಅವರು ಎಕ್ಸ್ಪ್ಲೈನ್ ಮಾಡಿದ್ರು, ಇಲ್ಲಿ ರೂಮ್ ಬಂತು. ಸೊ ಬಟನ್ ಟೈಲ್ಸ್ ಬಂದ ತಕ್ಷಣ ರೂಮ್ ಬಂತು. ಈ ಥರ ಬರ್ತೀವಿ. ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನನಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು. IYANKA ಆ ಥರ. ಅವ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೋಬೇಕು ಅಂತ ಇಬ್ರು ಕೂಡ ಮಾತಾಡೋಣ ಅಂತ ಹೋಗಿ ಅವ್ರ ರೂಮ್ ಕರ್ಕೊಂಡು ಹೋದ್ರು. ಅಲ್ಲಿ ತುಂಬಾನೇ ಅವಾರ್ಡ್ಸ್ ನೋಡಿದೆ. ಕಾಮನ್ ಪೀಪಲ್ಗಳು ಇಷ್ಟು ಅವಾರ್ಡ್ಸ್ನ ತಗೊಳ್ಳೋದಕ್ಕಾಗಲ್ಲ, ಇವರು ಇಷ್ಟು ಸಾಧನೆ ಮಾಡಿ ಇಷ್ಟು ಅವಾರ್ಡ್ಸ್ ಎಲ್ಲ ತಗೊಂಡಿದ್ದಾರೆ. ಸೊ ತುಂಬಾ ಇನ್ಸ್ಪೈರ್ ಆದ್ರು. ನನಗಂತೂ ತುಂಬಾನೇ ಖುಷಿ ಆಯ್ತು. ನೀವಂತೂ ಎಲ್ಲರಿಗೂ ಇನ್ಸ್ಪಿರೇಷನ್, ನಮ್ಗಳಿಗೂ ಕೂಡ ನೀವು ಇವಾಗ ಇನ್ಸ್ಪಿರೇಷನ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ಲರೂ ಬರಬೇಕು, ನಮ್ಮ ಶೋ ನೋಡಬೇಕು, ನಾನು ಆ್ಯಕ್ಟ್ ಮಾಡೋದು ನೋಡಬೇಕು. ಸೊ ಇವತ್ತು ಅಶ್ವಿನಿ ಅಂಗಡಿ ಅವರ ಜೀವನ ಕಥೆಗೆ ಧ್ವನಿಯಾಗಲಿದ್ದಾರೆ ನಮ್ಮ ಮಹಾನಟಿಯ ಪ್ರಿಯಾಂಕಾ ಅವರು. ಪ್ರಿಯಾಂಕಾ ಅವರೇ, ಅವರ ಜೀವನದ ಯಾವ ಒಂದು ಘಟನೆಯನ್ನ ನೀವು ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ? ಅಕ್ಕ, ಅವರು ಮಕ್ಕಳುಗಳಿಗೆ ಎಜುಕೇಷನ್ ಕೊಡ್ಸೋದಕ್ಕೋಸ್ಕರ ಹಳ್ಳಿಗೆ ಹೋಗಿ ಮನೆ ಹತ್ರ ಹೋಗಿ ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ, ನಾವು ನಿಮಗೆ ಎಜುಕೇಷನ್ ಕೊಡಿಸ್ತೀವಿ, ನಿಮ್ಮ ಮಕ್ಳಿಗೆ ನಾವು ದಾರಿ ದೀಪ ಮಾಡ್ತೀವಿ ಅಂತೆಲ್ಲ ಕೇಳ್ಕೊಂಡ್ರು. ಮತ್ತೆ ಒಂದೊಂದು ಮನೆಯಲ್ಲಿ ಕಳಿಸ್ಲಿಲ್ಲ ಅಂದ್ರೆ ಸ್ಟ್ರೈಕ್ ಕೂಡ ಮಾಡ್ತಾ ಇದ್ರು ಮನೆ ಮುಂದೆ ಕುತ್ಕೊಂಡು. ಇದರಲ್ಲಿ ಒಂದು ಸಿಚುಯೇಷನ್ ತಗೊಂಡು ನಾನು ಮಾಡ್ತಾ ಇದ್ದೀನಿ ಅಕ್ಕ. ಲವ್ಲಿ. ಆಲ್ ದ ವೆರಿ ಬೆಸ್ಟ್ ಪ್ರಿಯಾಂಕಾ. ಗುಡ್ ಲಕ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಅಮ್ಮ, ನನ್ನ ಹೆಸರು ಅಶ್ವಿನಿ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಿಮ್ಮ ಮನೇಲಿ ಕಣ್ಣಿಲ್ದೇ ಇರೋ ಹೆಣ್ಮಗಳಿದ್ದಾಳೆ ಅಂತ ಗೊತ್ತಾಯ್ತು. ಆ ಮಗುನ ನೋಡೋಕ್ಕೆ ಅಂತ ಬಂದೆ. ಯಾರಮ್ಮ ನೀನು? ನನ್ನ ಮಗಳನ್ನ ನೀನು ಯಾಕೆ ನೋಡಬೇಕು? ಯಾಕೆ ನನ್ನ ಮಗಳ ಬಗ್ಗೆ ವಿಚಾರಿಸ್ತಿದ್ಯಾ? ನೋಡಿಮ್ಮ, ನಾನು ಬೆಳಕು ಅಂತ ಒಂದು ಸಂಸ್ಥೆಯಿಂದ ಬಂದಿದ್ದೀನಿ. ನಿಮ್ಮ ಮಗುನ ನಮ್ಮ ಜೊತೆ ಕಳಿಸ್ಕೊಡಿ, ನಾವು ಚೆನ್ನಾಗಿ ನೋಡ್ಕೊಳ್ತೀವಿ. ಇಲ್ಲ, ನನ್ನ ಮಗಳನ್ನ ಎಲ್ಗೂ ಕಳ್ಸಲ್ಲ. ಯಾಕಮ್ಮ ಹಾಗೆ ಹೇಳ್ತೀರಾ? ನಾನು ಚೆನ್ನಾಗಿ ನೋಡ್ಕೋತೀನಿ. ಆ ಮಗುಗೆ ನಾನು ಚೆನ್ನಾಗಿ ಓದಿಸ್ತೀನಿ. ದಯವಿಟ್ಟು ಕಳಿಸ್ಕೊಡಿ ಅಮ್ಮ. ನೀನೇ ಕಣ್ಣಿಲ್ದೇ ಇರೋ ಕುರುಡಿ, ನೀನೇ ನನ್ನ ಮಗಳನ್ನ ನೋಡ್ಕೋತೀಯಾ? ಹೋಗು. ಅಮ್ಮ, ನಾನು ಕಣ್ಣಿಲ್ದೇ ಇರೋ ಕುರುಡಿನೇ ಆಗಿರ್ಬೋದು, ಆದರೆ ಕಣ್ಣಿಲ್ದೇ ಇರೋರ್ಗಿಂತ ಚೆನ್ನಾಗೇ ಬದುಕ್ತಾ ಇದ್ದೀನಿ. ನೋಡಿ ಅಮ್ಮ, ನಿಮ್ಮ ಮಗುನ ದಯವಿಟ್ಟು ನನ್ನ ಜೊತೆ ಕಳಿಸ್ಕೊಡಿ. ಇಲ್ಲ, ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಭಿಕ್ಷೆ ಬೇಡಕ್ಕೆ ಹಾಕ್ಬಿಡ್ತೀರಾ? ನಾವು ಕಳ್ಸಲ್ಲ, ಹೋಗಿ. ಅಯ್ಯೋ, ಹಾಗನ್ಬೇಡಿ ಅಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾವು ಆ ಥರದವರಲ್ಲ. ನಾವು ಈ ಥರ ಮಕ್ಕಳಿಗೆ ಅಂತಲೇ ಬೆಳಕು ಅಕಾಡೆಮಿ ಅಂತ ಕಟ್ಸಿದ್ದೀವಿ. ಅಲ್ಲಿ ಈ ಥರ ಸ್ಪೆಷಲ್ ಮಕ್ಕಳಿಗೆ ಎಜುಕೇಷನ್ ಕೂಡ ಕೊಡಿಸ್ತಾ ಇದ್ದೀವಿ ಅಮ್ಮ. ನಿಮ್ಮ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡಿ, ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ. ಏನಮ್ಮ ಇಷ್ಟು ಹೇಳಿದ್ರು ನಿಂಗೆ ಅರ್ಥ ಆಗಿಲ್ವಾ? ನಿಂಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಸರಿ ಹೋಗಲ್ಲ. ಮಾಡ್ತೀನಿರು. ಅಮ್ಮ, ನೀವು ಹೊಡೆದ್ರು ಪರವಾಗಿಲ್ಲ, ನಾನು ಈ ಮಗುನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಮ್ಮ. ಈ ಸಮಾಜದಲ್ಲಿ ಮನುಷ್ಯತ್ವ ಇಲ್ಲದೆ ಇರೋರು ಚೆನ್ನಾಗಿ ಬದುಕ್ತಿದ್ದಾರೆ. ನಮ್ಮಂತ ಕುರುಡು ಬದುಕೋದ್ರಲ್ಲಿ ಕಷ್ಟನಾ? ಪುಟ್ಟ, ಬಾ ಪುಟ್ಟ,
ನಿಂಗಿನ್ಯಾರ ಭಯನೂ ಇಲ್ಲ. ನನ್ನ ಜೊತೆ ಬಾ. 4 ಗೋಡೆ ಮಧ್ಯ ಕುತ್ಕೊಂಡು ಅಳೋ ಅಂತ ಅನಿವಾರ್ಯ ನಿಂಗಿರಲ್ಲ. ಬಾ ಪುಟ್ಟ. ದೇಶ ತುಂಬಾ ಸುತ್ತಿ ನೂರಾರು ಅಂಧ ಮಕ್ಕಳ ಸಮಸ್ಯೆಗಳನ್ನ ಆಲಿಸಿ ಅವರ ಬದುಕಿಗೆ ಬೆಳಕನ್ನ ನೀಡ್ತಿದ್ದಾರೆ ಬೆಳಕು ಸಂಸ್ಥೆಯ ಮೂಲಕ. ಇವರ ಖ್ಯಾತಿ ದೇಶವನ್ನ ದಾಟಿ ವಿದೇಶಕ್ಕೆ ಮುಟ್ಟಿ ಅಂದ್ರೆ ರಾಣಿ ಎಲಿಜಬೆತ್, ಕ್ವೀನ್ ಎಲಿಜಬೆತ್ ಕೈಯಾರ ಅವ್ರ ಪ್ರಶಸ್ತಿಯನ್ನ ಪಡ್ಕೋತಿದ್ದಾರೆ ಅಂದ್ರೆ ಇವರು ಕನ್ನಡದ ಮಹಾರಾಣಿ ನಿಜವಾಗ್ಲೂ. ಸೊ ಲಿಮ್ಕಾ ದಾಖಲೆಯನ್ನ ಮಾಡ್ತಾರೆ. ವಿಶ್ವ ಮಟ್ಟದಲ್ಲಿ ಹೆಸರು ಮಾಡ್ತಾ ಇರುವಂತ ನಮ್ಮ ಹೆಮ್ಮೆಯ ಕನ್ನಡತಿ ಅಶ್ವಿನಿ ಮೇಡಮ್. ಅಶ್ವಿನಿ ಅವರೇ ನಮಸ್ಕಾರ. ನಾನು ಅನುಶ್ರೀ. ನಮಸ್ತೆ. ಹೇಗಿದ್ದೀರಾ? ಆರಾಮಿದ್ದೀರಾ? ಐ ಆಮ್ ಆಲ್ವೇಸ್ ಅಟ್ ದ ಟಾಪ್ ಆಫ್ ದ ವರ್ಲ್ಡ್. That's the spirit. ಇವತ್ತು ನಿಮ್ಮ ಜೀವನದ ಒಂದು ಭಾಗ, ಯಾಕಂದ್ರೆ ನಿಮ್ಮ ಸ್ಟ್ರಗಲ್ಲು, ನೀವು ಫೇಸ್ ಮಾಡಿದಂಥ ಚಾಲೆಂಜಸ್ಸು ತುಂಬ ವಿಷಯ ಇದೆ. ಅದೆಲ್ಲ ಒಂದು ಎಪಿಸೋಡಲ್ಲೆಲ್ಲ ಮಾಡಿ ತೋರ್ಸೋಕ್ಕಾಗಲ್ಲ ನಿಮ್ಮ ಸಾಧನೆಯನ್ನ. ಬಟ್ ಒಂದು ವಿಷಯವನ್ನ ಆಯ್ಕೆ ಮಾಡಿ ಇವತ್ತು ಪ್ರಿಯಾಂಕಾ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನಿಮ್ಗೆ ಅವ್ರು ಆಕ್ಟ್ ಮಾಡ್ಬೇಕಾದ್ರೆ ಏನೆಲ್ಲ ನೆನಪಾಗ್ತಿತ್ತು, ಹೇಗೆ ಅನಿಸ್ತಾ ಇತ್ತು? ಇಲ್ಲ, ಒಂದು ಕ್ಷಣದಲ್ಲಿ ಅದು ನಾನೇನಾ ಅಂತ ಅನಿಸ್ತು. ನನ್ನ ಕಣ್ಣಲ್ಲೂ ನೀರು ಬಂತು. ಬಟ್ ನನಗೆ ಈ ಕಾರ್ಯಕ್ರಮದ ಮೂಲಕ ಇನ್ನಷ್ಟು ಏನಾದರೂ ಸೊಸೈಟಿಗೆ ಇನ್ನಷ್ಟು ಕೊಡುಗೆಗಳು ಕೊಡಬೇಕು ಅನ್ನಿಸ್ತು. ನನಗೆ ಇನ್ನೊಂದು ಅನಿಸಿದ್ದೇನಪ್ಪ ಅಂದರೆ ಇದು ಸ್ವಲ್ಪ ನಿದ್ದೆ ಕಡಿಮೆ ಮಾಡಬೇಕು ಅನ್ನಿಸ್ತು. ರೆಸ್ಪಾನ್ಸಿಬಿಲಿಟೀಸ್ ಮತ್ತಷ್ಟು ಜಾಸ್ತಿ ಮಾಡ್ಕೋಬೇಕು ಅನ್ನಿಸ್ತು. ಈ ಎಲ್ಲ ಮಕ್ಳಿಗೋಸ್ಕರ ನೀವೇನೋ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ ಯಾವಾಗ? ಇಬ್ಬರು ಹೆಣ್ಣು ಮಕ್ಕಳು ನನಗೆ ಸ್ಫೂರ್ತಿ ಆದ್ರು. ಅವರ ಒಂದು ಫುಟ್ಪಾತ್ ನಲ್ಲಿ ಅಳ್ತಾ ಕುತ್ಕೊಂಡಿದ್ದನ್ನ ನನ್ನ ಫ್ರೆಂಡ್ ನೋಡಿ ಹೇಳಿದ್ಲು. ಆಗ ನಾನು ಹೋಗಿ ಕೇಳಿದೆ, ಯಾಕಮ್ಮ ಅಳ್ತಿದ್ಯಾ ಅಂತ. ಸೊ ಅವಾಗ ಅವರು ಒಂದು ತಮ್ಮ ಘಟನೆನ ಹೇಳಿದ್ರು. ಏನು ಅಂತಂದ್ರೆ, ನನ್ನ ತಂದೆ ತಾಯಿ ಒಂದು ವಾರದಿಂದ ತೀರ್ಕೊಂಡ್ಬಿಟ್ರು. ನಮ್ಮ ಅಣ್ಣ ಅತ್ತಿಗೆ ನಮ್ಮನ್ನ ಆಚೆ ಹಾಕ್ಬಿಟ್ರು. ಈಗ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ, ಏನು ಗೊತ್ತಾಗ್ತಾ ಇಲ್ಲ ಅಂತ. ಸೊ ಹಂಗಾಗಿ ಅವರು ನನಗೆ ಸ್ಫೂರ್ತಿಯನ್ನು ತುಂಬಿದ್ದಕ್ಕೆ ಇವತ್ತು ಈ ಒಂದು ಸಂಸ್ಥೆ ಆಗಿದೆ. ಹೌದು. ನನಗೆ ಇನ್ನೊಂದು ಖುಷಿ ಆಗ್ತಿದ್ದು ಏನಂದ್ರೆ, ಅವರು ಕ್ವೀನ್ ಎಲಿಜಬೆತ್ ಹತ್ರ ಪ್ರಶಸ್ತಿಯನ್ನ ತಗೊಂಬೇಕಾರೆ ಎಂಥ ಪ್ರೌಡ್ ಮೂಮೆಂಟ್ ಅಲ್ಲ ನಮ್ಮೆಲ್ರಿಗೂ. ಬಟ್ ನೀವು ನಮ್ಗೆ ಎಕ್ಸ್ಪ್ಲೇನ್ ಮಾಡಿ, ಅವ್ರನ್ನ ಮೀಟ್ ಮಾಡಿದ್ದು, ಆ ಪ್ರಶಸ್ತಿ ಸ್ವೀಕರಿಸಿದಂತಹ ಗಳಿಗೆ ಹೇಗಿತ್ತು? ಕ್ವೀನ್ ಎಲಿಜಬೆತ್ ಅವ್ರ ಹತ್ರ ಪ್ರಶಸ್ತಿ ತಗೊಳ್ಬೇಕು ಅನ್ನೋ ನನಗೊಂಥರ ಖುಷಿನೇ. ಅಫ್ಕೋರ್ಸ್ ಯುನೈಟೆಡ್ ನೇಷನ್ಸ್ ನಿಂದ ತಗೊಳ್ಳೋದಕ್ಕಿಂತ ಖುಷಿ. ಯಾಕೆ ಅಂತಂದ್ರೆ, ನಮ್ಮನ್ನ ಒಂದಾನೊಂದು ಕಾಲದಲ್ಲಿ ಆಳದ ದೇಶ ಅವರೇ ನಮ್ಮನ್ನ ಕರೆದು ಯು ಆರ್ ಸೋ ಗ್ರೇಟ್ ಅಂತ ಹೇಳುವಂತ ಮೊಮೆಂಟ್ ಅದು. ಸೊ ನಾನು ಅವಾಗ ಓದೆ, ಸುಮ್ಮನೆ ಜಸ್ಟ್ 2 ಹೆಜ್ಜೆ ಕ್ವೀನ್ ಇಂದ 2 ಹೆಜ್ಜೆ ನಿಂತು ಹೀಗೆ ನಮಸ್ಕಾರ ಮಾಡಿ ಕ್ವೀನ್ಗೆ ಶೇಕ್ ಹ್ಯಾಂಡ್ ಮಾಡಿ ಅವಾರ್ಡನ್ನ ತಗೊಂಡೆ. ಅದೆಲ್ಲ ಆದ್ಮೇಲೆ ಕಾಕ್ಟೈಲ್ ಪಾರ್ಟಿ ಅಂತ ಆಯ್ತು. ಎಲ್ರೂ ಒಂದುಗೂಡಿ ಒಬ್ರೊಬ್ರು ಅರ್ಥ ಮಾಡ್ಕೊಳಕ್ಕೆ ಇರುವಂತ ಪಾರ್ಟಿ ಅದು. ಆಗ ಕ್ವೀನ್ ಸಾವಿರಾರು ಜನ ನೆರೆದಿರುವಂತ ಮಧ್ಯದಲ್ಲಿ ಕ್ವೀನ್ ನನ್ನ ಹತ್ರ ಬಂದಿದ್ದನ್ನ ನಮ್ಮ ಎಸ್ಕಾರ್ಟ್ ಹೇಳಿದ್ರು. ಅವಾಗ ಬಂದ್ಬಿಟ್ಟು ಬೆನ್ತಟ್ಟಿ, ಆರ್ ಯು ಫ್ರಮ್ ಇಂಡಿಯಾ ಅಂತ ಕೇಳಿದ್ರು. ನಾನು ಹೇಳಿದೆ, ಎಸ್ ಮಾಜಿ, ಐ ಆಮ್ ಫ್ರಮ್ ಇಂಡಿಯಾ ಅಂತ ಹೇಳಿದೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೈ ಚೈಲ್ಡ್, ಬಿಕಾಸ್ ಯು ಹ್ಯಾವ್ ನೆವರ್ ಗಿವನ್ ಅಪ್ ಯುವರ್ ಕಲ್ಚರ್, ಯು ವಿಲ್ ಬಿ ಅ ಗ್ರೇಟ್ ಸಕ್ಸಸರ್ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಐ ಫೆಲ್ಟ್ ವೆರಿ ಪ್ರೌಡ್. ಅಂದ್ರೆ ಸಂಸ್ಕಾರ ಇದ್ರೆ ಜಗತ್ತಲ್ಲಿ ಎಲ್ಲೇ ಹೋದ್ರೂ ನಮಗ್ ಸಿಗುತ್ತೆ ನಮಸ್ಕಾರ ಅಂತ ಹೇಳಿ. ನಮಸ್ತೆ ಅಶ್ವಿನಿ ಅವರೇ. ನಿಮ್ಮ ಮಾತುಗಳು, ನೀವು ಅಲ್ಲಿ ಕ್ವೀನ್ ಎಲಿಜಬೆತ್ ಹತ್ರ ಮಾತಾಡಿದ್ದು, ಅಥವಾ ನಿಮ್ಮ ಲೈಫ್ ಬಗ್ಗೆ ನಿಮ್ಗೆ ಇರುವಂತ ಒಂದು ಅಪ್ರೋಚ್ ನೋಡಿದಾಗ ಒಂದು ಪಿಕ್ಚರ್ ಬಂದಿತ್ತು ಪುಷ್ಪ ಅಂತ ಅಂದ್ಬಿಟ್ಟು, ನೀವು ಒಂಥರ ನಂಗೆ ಲೇಡಿ ಪುಷ್ಪ ತರ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ತಗ್ಗೋದೇ ಇಲ್ಲ ಅನ್ನೋ ತರ ನೀವು. ಅಶ್ವಿನಿ ತಗ್ಗದೇ ಇಲ್ಲ ಅಂತ ಹೇಳಿ. ಖಂಡಿತವಾಗ್ಲೂ ತಗ್ಗಲ್ಲ, ಏನಕ್ಕೆ ತಗ್ಬೇಕು? ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ ಅಮ್ಮ ನಿಮ್ಮ ಆಟಿಟ್ಯೂಡ್. ನಮ್ಮೆಲ್ಲರ ಕಡೆಯಿಂದ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಮಿಂಗ್ ಟು ದ ಪರ್ಫಾರ್ಮೆನ್ಸ್, ಲೆನ್ಸ್ ಹಾಕಿದ್ದೀರಾ ನೀವು ಕಣ್ಣಿಗೆ? ಲೆನ್ಸ್ ಹಾಕೊಂಡಿದ್ದೀರಾ, ರೈಟ್, ಓಕೆ. ಅದು ಒಂದು ಸ್ವಲ್ಪ ಕಷ್ಟ ಇರುವಂತ ಪಾತ್ರ, ಈ ತರದ್ದು ಚಾಲೆಂಜಿಂಗ್ ಪಾತ್ರಗಳು ಮಾಡಿದಾಗ. ಯಾಕೆ ಅಂತಂದ್ರೆ, ಯಾವುದು ಅಂತಂದ್ರೆ ನನ್ನ ಪ್ರೀತಿಯ ರಾಮು ಅಂತ ಒಂದು ಸಿನಿಮಾ ದರ್ಶನ್ ಸರ್ ಆಕ್ಟ್ ಮಾಡ್ತಿದ್ರು, ನಾವೆಲ್ಲ ಜೊತೆಗಿದ್ವಿ ಅವಾಗೆಲ್ಲ ಲೆನ್ಸ್ ಹಾಕಿರ್ಲಿಲ್ಲ ಅವರು. ಮಲಯಾಳಂ ತಮಿಳ್ ಎರಡರಲ್ಲೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಆಕ್ಟರ್ಸ್. ಬಟ್ ಸ್ಟಿಲ್ ಅವ್ರ ಕಣ್ಣಿಂಗ್ ಮೇಲ್ ಮಾಡಿದ್ರೆ ನಮಗೆ ಸೆಂಟ್ರಲ್ ಇರುತ್ತಲ್ಲ ಬ್ಲಾಕ್ ಒಂಚೂರು ಕಾಣಿಸೋದು. ದರ್ಶನ್ ಸರ್ ಅದು ಕಾಣಿಸ್ಲೇಬಾರ್ದು ಅನ್ನೋದಕ್ಕೋಸ್ಕರ ಅವರು ಎಕ್ಸ್ಟ್ರೀಮ್ ಮೇಲ್ ಮಾಡಿ ಅದು ಮಾಡ್ತಿದ್ರು. ಅದು ಹೆಂಗೆ ಅಂತಂದ್ರೆ, ನಿಮ್ಗೊಂದು 30 ಸೆಕೆಂಡ್ಸ್ 40 ಸೆಕೆಂಡ್ಸ್ಗೆಲ್ಲ ನಿಮಗೆ ಪೇನ್ ಬರಕ್ ಶುರು ಆಗುತ್ತೆ, ಹೆಡ್ ಏಕ್ ಆಗಕ್ ಶುರು ಆಗುತ್ತೆ.
ಬಟ್ ಅದು ಯಾವ್ದು ತೋರ್ಸ್ಕೊತಾ ಇರ್ಲಿಲ್ಲ. ಅವರು ಆ ತರನೇ ಪರ್ಫಾರ್ಮ್ ಮಾಡ್ತಾ ಬಂದ್ರು. ಐ ಥಿಂಕ್ ಇದು ತುಂಬಾ ಜನ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಬಟ್ ಅದಾದ್ಮೇಲೆ ಹಿ ವೆಂಟ್ ಥ್ರೂ ಅನ್ ಐ ಆಪರೇಷನ್ ಅಂಡ್ ಇವತ್ತಿಗೂ ಅವ್ರಿಗೆ ಲೆಫ್ಟ್ ಐ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಓನ್ಲಿ ಬಿಕಾಸ್ ಆಫ್ ದಟ್ ಫಿಲಮ್. ಬಟ್ ಅವ್ರು ಯಾವತ್ತೂ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಲಿಲ್ಲ, ಯಾವತ್ತೂ ಅದ್ರ ಬಗ್ಗೆ ಇಲ್ಲ. ಅವ್ರಿಗೆ ಇವತ್ತು ಲೆಫ್ಟ್ ಐ ಸ್ಟ್ರೈನ್ ಆಗತ್ತೆ. ನೀವು ಯಾವ ತರ ನೋಡಿದ್ರೆ ಹೊರಗಡೆ ಗ್ಲಾಸಸ್ ಹಾಕೊಂಡ್ ಬಂದಿರ್ತಾರೆ, ತುಂಬಾ ಅವ್ರಿಗೆ ಪೇನ್ ಆದಾಗ ಅದನ್ನ ಹಾಕೊಂಡ್ಬರ್ತಾರೆ. ನೋಡಿ ಇಲ್ಲಿ ಹಿಂದ್ಗಡೆ ಬಂತದೊಂದು ನೋಡಿ, ನಿಮ್ಗೆ ಒಂಚೂರು ಬ್ಲ್ಯಾಕ್ ಕಾಣಿಸಲ್ಲ ನಿಮ್ಗೆ ಅಲ್ಲಿ. ಆ ತರದೊಂದು ಅದ್ಭುತವಾದಂತ ಒಂದು ಪಾತ್ರ. ಅಂದ್ರೆ ಸಿನಿಮಾಗೆ ಎಷ್ಟು ಡೆಡಿಕೇಟ್ ಮಾಡ್ತಾರೆ ಅಂತ ಹೇಳಕ್ ಬಂದೆ. ಸೊ ವೆರಿ ಟಫ್ ರೋಲ್ಸ್ ನೀವು ಮಾಡಿದಿರ, ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರಿ. ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಆ ಹೆಡ್ ಮೂವ್ಮೆಂಟ್ಸ್ ಮಾಡ್ತಾ ಇದ್ದಿದ್ದಾಗಿರ್ಬೋದು. ಸೊ ಓವರ್ ಆಲ್ ಇಟ್ ಇಸ್ ವೆರಿ ನೈಸ್. ಗುಡ್ ಲಕ್ ಗುಡ್ ಲಕ್. ಥ್ಯಾಂಕ್ ಯು ಸರ್. ಮಾಸ್ಟರ್ ಮೈಂಡ್ ರಮೇಶ್ ಸರ್. ಅಶ್ವಿನಿ ಅವರೇ, ನಿಮ್ಮ ಮಾತು, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕನಸು ಎಲ್ಲವೂ ಟಾಪ್ ಆಫ್ ದಿ ವರ್ಲ್ಡ್. ಎಂತ ವಿಷಯ ರೀ ಇದು. ಇವರು ಮಾತಾಡೋದೆಲ್ಲ ಕೇಳ್ತಾ ಇದ್ರೆ, ನೋಡ್ತಾ ಇದ್ರೆ ನಾವೆಲ್ಲ ಎಷ್ಟು ಸಣ್ಣವರು ಅಂತ ಅನ್ಸುತ್ತೆ ನಮ್ಗೆ. ಆಕ್ಚುಲಿ ನಿಮ್ಮ ಎಲ್ಲಾ ಕನಸುಗಳು, ಸರ್ವಶಕ್ತಿಗಳು ನಿಮ್ ಜೊತೆಗಿರ್ಲಿರಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಪ್ರಿಯಾಂಕಾ, ಯು ಆರ್ ಅಮೇಝಿಂಗ್. ಪ್ರಿಯಾಂಕಾ, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಬಿಗಿನಿಂಗ್ ಇಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಬೆಳಗಿಂದ ಈ ಕ್ಯಾರೆಕ್ಟರ್ ಅಶ್ವಿನಿಯಾಗೇ ಇದ್ದಿದ್ದಾರೆ ಅವರು. ನಿಯರ್ಲಿ 12 hours ನಾನು ನೋಡ್ಕೊಂಡ್ ಬಂದಿದ್ದೀನಿ. ಪ್ರಿಯಾಂಕಾ ಈಗ ಮೆತ್ತಗೆ ಶುರು ಮಾಡಿದ್ದಾರೆ. ಅಷ್ಟೇ ಗಂಭೀರವಾಗಿ ಶಿ ವಾಸ್ ಇನ್ ದ ಕ್ಯಾರೆಕ್ಟರ್. ನೀವು ನಡ್ಕೊಂಡ್ ಬಂದಿದ್ದ ಅಗಲ ಕಾಲು ಇಟ್ಕೊಂಡು ಫಸ್ಟ್ ಬಂದ್ರಲ್ಲ, ಅಲ್ಲಿಂದ ಎಂಡ್ವರೆಗೂ ನೀವು ಕರೆಕ್ಟ್ ಆಗಿ ಇವ್ರನ್ನ ಅಬ್ಸರ್ವ್ ಮಾಡಿದಿರಾ, ಅದನ್ನ ಕ್ಯಾಪ್ಚರ್ ಮಾಡಿದಿರಾ ಅವ್ರನ್ನ. ಕಂಗ್ರಾಚುಲೇಷನ್ಸ್, ವೆರಿ ವೆಲ್ ಡನ್, ವೆರಿ ವೆಲ್ ಡನ್. ಪ್ರಿಯಾಂಕಾ ಅವ್ರ ಹಾರ್ಡ್ ವರ್ಕ್ ಬಗ್ಗೆ ನಾನು ಹೇಳಲೇಬೇಕು ಸರ್. ಅವಳು ನಾನು ಹಿಂದಿಂದನೇ ಬರ್ತಾ ಇದ್ಲು. ನನ್ನ ಮಗುಗೆ ನಾನು ಊಟ ಮಾಡಿಸ್ತಿದ್ದೆ. ಅಕ್ಕ ನಾನು ಅಕ್ಕ ಪ್ಲೀಸ್ ಅಕ್ಕ ನಾನು ಬರ್ತೀನಿ ಅಕ್ಕ, ಬಾ ಅಮ್ಮ ಬಾ ಅಕ್ಕ, ನೀವು ಎಷ್ಟು ಕರೆಕ್ಟಾಗಿ ಬಾಯಿಗೆ ಇಡ್ತಿರಲ್ಲ ಅಕ್ಕ ಪಾಪುಗೆ ಅಂತ ಕೇಳಿದ್ಲು. ಇಲ್ಲ ಅಮ್ಮ, ಈ ತರ ಚಿನ್ನ ಇಟ್ಕೊಂಡು ನಾನು ಇಡ್ತೀನಿ, ಕರೆಕ್ಟಾಗಿ ಗೊತ್ತಾಗತ್ತೆ ಅಂತೆಲ್ಲ ಹೇಳ್ತಿದ್ದೆ. ನಾನು ಎಲ್ಲೆಲ್ಲಿ ಹೋಗ್ತಿದ್ನೋ ಅಲ್ಲೆಲ್ಲ ವಾಶ್ರೂಮ್ ತನಕನೂ ಫಾಲೋ ಆಮೇಲೆ ನಾನು ಅನ್ಕೊಂಡೆ ಶಿ ಇಸ್ ಸೋ ಡೆಡಿಕೇಟೆಡ್. ನಾನು ಹೇಳಿದೆ ಯು ವಿಲ್ ಬಿ ದ ವಿನ್ನರ್ ಪ್ರಿಯಾಂಕಾ, ಡೋಂಟ್ ವರಿ, ಬಿಕಾಸ್ ಸೋ ಡೆಡಿಕೇಟೆಡ್ ಅಂತ ಹೇಳಿದೆ. ಬೆಸ್ಟ್ ಆಫ್ ಲಕ್, ಆಲ್ ದಿ ಬೆಸ್ಟ್ ಪ್ರಿಯಾಂಕಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಅಶ್ವಿನಿ ಅವರಿಗೆ ನಮ್ಮ ವಾಹಿನಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪ. ಹಾಗೇನೆ ಅಶ್ವಿನಿ ಅವರಿಗೆ ಒಂದು ಸಣ್ಣ ಆಸೆ ಇದೆ. ರಮೇಶ್ ಸರ್, ಪ್ರೇಮಾ ಮ್ಯಾಮು, ತರುಣ್ ಸರ್ ಎಲ್ಲರ ಜೊತೆ ಒಂದು ಫೋಟೋ ತಗೊಳ್ಳೋಣ ಪ್ಲೀಸ್. ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು ಪ್ರೇಮಾ ಮ್ಯಾಮ್, ಥ್ಯಾಂಕ್ ಯು ತರುಣ್ ಅವರೇ, ಥ್ಯಾಂಕ್ ಯು ನಿಶ್ವಿಕಾ, ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪ್ರಿಯಾಂಕಾ ಅವರೇ, ಆಮೇಲೆ ಏನೋ ಸ್ಪೆಷಲ್ ವಿಶಸ್ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ದರ್ಶನ್ ಸರ್ ಅಪ್ಪನ ಫ್ರೆಂಡ್. ಹೆಂಗೆ? ಅವರು ಇಬ್ರು ಕ್ಲಾಸ್ ಮೇಟ್ಸ್, ಚಿಕ್ಕದ್ರಿಂದ ಚೈಲ್ಡ್ಹುಡ್ ಫ್ರೆಂಡ್. ಎಷ್ಟು ಈಸಿಯಾಗಿ ಹೇಳ್ತಿದ್ರೆ. ಟಿ ಬಾಸ್ ದರ್ಶನ್ ಸರ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಲಕ್ಷಾಂತರ ಜನ ವೆಯ್ಟ್ ಮಾಡ್ತಿರ್ತಾರೆ. ಅವಳು ಎಷ್ಟು ಕ್ಯಾಸಲ್ ಆಗಿ ಅವ್ರ ನಮ್ಮಪ್ಪನ ಫ್ರೆಂಡ್ ಅಂತ ಏನೋ ಸೂಪರ್. ಮಹಾನಟಿಗೆ ಸೆಲೆಕ್ಟ್ ಆದಮೇಲೆ ಕಾಲ್ ಮಾಡಿದ್ರು, ಕಂಗ್ರ್ಯಾಚುಲೇಷನ್ಸ್, ಚೆನ್ನಾಗಿ ಮಾಡು, ಇನ್ನ ಏನೇನು ಹೇಳ್ಕೊಡ್ತಾರೆ, ಚೆನ್ನಾಗಿ ಕಲಿ ಅಂತ ಒಂದು ವಿಶಸ್ ಕೊಟ್ಟರು. ತುಂಬ ಖುಷಿ ಆಯಿತು. ಯಾವಾಗಾದ್ರೂ ಬಂದಾಗ ಬಾ ಅಮ್ಮ ಅಂತೆಲ್ಲ ವಿಶ್ ಮಾಡಿದ್ರು. ಸೂಪರ್ ಪ್ರಿಯಾಂಕಾ. ನಾನು ತುಂಬಾ ರೀಸೆಂಟ್ ಆಗಿ ಮೀಟ್ ಮಾಡಿದೆ, 1 week ಬ್ಯಾಕ್ ಏನೋ. ಅದಾದ್ಮೇಲೆ ಮತ್ತೆ ಶೋ ಬಗ್ಗೆನೋ ಕೇಳಿದ್ರು ನನಗೆ. ಏನಂದ್ರೆ ಜನರಲ್ ಆಗಿ ಎಲ್ಲ ಮಾತಾಡಿದ್ರು. ಅವ್ರು 1 point ಅಲ್ಲೂ ಹೇಳಿಲ್ಲ ನನಗೆ ನನ್ನ ಫ್ರೆಂಡ್ ಮಗಳು ಜಡ್ಜ್ ಆಗಿದ್ದೀನಿ ಅಂತ ಗೊತ್ತಿದ್ರು ಕೂಡ ಎಲ್ಲಿ ಹೇಳಿದ್ರೆ ಇನ್ಫ್ಲುಯೆನ್ಸ್ ಆಗೋಗುತ್ತೆ ನನಗೆ ಅನ್ನೋ ತರದ್ ಇದ್ದು ಕೂಡ ಈಸ್ ನೆವರ್ ಸ್ಪೋಕನ್ ಅಂತಂದ್ರೆ ಆತರ ಯೋಚನೆ ಮಾಡಿದಾರೆ ಅವರು. ಈಗ ಚಾಲೆಂಜಿಂಗ್ ಸ್ಟಾರ್ ಅವರ ವಿಶಸ್ ಅನ್ನ ತಗೊಂಡಿದ್ದಾರೆ. ಈಗ ಈ ಪರ್ಫಾರ್ಮೆನ್ಸ್ಗೆ ಎಷ್ಟು ಸ್ಟಾರ್ ತಗೋತಾರೆ ಅಂತ ನೋಡೋಣ. ತರುಣ್ ಅವರೇ, ನನ್ನ ಕಡೆಯಿಂದ ಇಟ್ ವಿಲ್ ಬಿ 4 stars. ಪ್ರೇಮಾ ಮ್ಯಾಮ್ 4 stars. ಥ್ಯಾಂಕ್ ಯು ಮ್ಯಾಮ್. 4 stars. ನಿಶ್ವಿಕಾ, ನನಗೆ ತುಂಬಾನೇ ಇಷ್ಟ ಆಯ್ತು, ಸೊ ಐ ಆಮ್ ಗಿವಿಂಗ್ ಯು ಫುಲ್ 5. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಪ್ರಿಯಾಂಕಾ. ಥ್ಯಾಂಕ್ ಯು ಮ್ಯಾಮ್. ಸ್ವಾಗತಿಸಿ ರಾಜಸ್ಥಾನದ ಕನ್ನಡತಿ ಸೋನಿ ಮುಲೇವಾ ಹಾಗೂ ಬೆಂಗಳೂರಿನ ಪ್ರವಳಿಕಾ. ಕ್ಯಾರೆಕ್ಟರೈಸೇಷನ್ ಜೊತೆ ಒಂದು ಸೋಷಿಯಲ್ ಸರ್ವಿಸ್ ಯಾರು ಕೊಡ್ತಾರೆ, ಯಾರು ಇರಬಹುದು ಅಂತ ಸರ್ಚ್ ಮಾಡಬೇಕಾದ್ರೆ ನಮಗೆ ಸಿಕ್ಕಿದವರು ರೂಪಾ ಮತ್ತು ಸುಜಾತ ಅವರು. ಮನೆ ಬಾಗ್ಲಿಗೆ ಬಂದ ತಕ್ಷಣ ಅವ್ರು ಓಡೋಡ್ ಬಂದ್ರು. ಅವ್ರ ಅತಿಥಿ ಸ್ವೀಕಾರ ಇದೆಯಲ್ಲ, ಅವ್ರ ಮನೇಲಿ ಒಳಗೆ ಕರ್ಕೊಂಡಿರೋದಾಗಿರ್ಬೋದು. ಇವರೇ ನಮ್ಮ ತಂದೆ, ಅದು ನಮ್ಮ ತಾಯಿ. ನಮಸ್ತೆ. ನಮಸ್ತೆ.
ಹೊಲಕ್ಕೆ ಹೋಗಿ ಕೆಲಸ ಮಾಡೋಣವಾ? ಅಂದ್ರೆ ನಾವು ನಿಮ್ ತರ ಆಗಕ್ ಬಂದಿದ್ದೀವಿ, ಸೊ ನಿಮ್ ತರಾನೇ ಬಟ್ಟೆ ಎಲ್ಲ ಹಾಕೊಂಡ್ಬೇಕಲ್ವಾ, ಅದಕ್ಕೆ ನೀವ್ ಕೊಡ್ತೀರಾ? ಬನ್ನಿ. ನಿಮ್ ಮನೆ ದೇವ್ರಾ? ನೀವ್ ಹೊಲಕ್ ಕರ್ಕೊಂಡು ಹೋಗಿ ನೀವ್ ಅಲ್ಲೇನ್ ಮಾಡ್ತೀರಾ ನಮಗ್ ತಿಳ್ಕೊಬೇಕು. ಇದೆಲ್ಲ ಶುಗರ್ ಕೇನ್, ಸಕ್ಕರೆ ಬೆಲ್ಲ ತಯಾರಾಗುತ್ತೆ ಇದರಿಂದ. ಸೊ ಅಲ್ಲಿ ಕರ್ಕೊಂಡು ಹೋಗಿ ಅಂದಾಗ ಅವರು ಖುಷಿಯಿಂದ ನಮ್ಮಿಬ್ರನ್ನ ಇಲ್ಲಿ ಕರ್ಕೊಂಡು ಬಂದ್ರು. ಇಲ್ಲಿ ಬಂದು ನಾವು ಮೇವು ಎಲ್ಲ ಅವ್ರು ಹೇಳ್ಕೊಟ್ರು ಹೇಗೆ ಅದನ್ನ ತೆಗಿಯೋದು ಅಂತ. ತಲೆ ಸುಡಬಾರ್ದು ಅಂತ ಆಗ್ತದ. ಅದ್ಯಾಕೆ ನಿಮ್ ಮದ್ವೆ ಮಾಡ್ಕೊಳ್ಳೇಬಾರ್ದು ಅಂತ ಇಬ್ರು ಡಿಸೈಡ್ ಮಾಡ್ಬಿಟ್ಟಿದ್ದೀರಲ್ಲ? ನಾವು ಮದುವೆ ಮಾಡ್ಕೊಂಡ್ರೆ ನಮ್ಮ ತಂದೆ ತಾಯಿ ನೋಡಾರೆ ಅವರು. ಕಾಕ ಮನೆ ಕಟ್ಟಿರು, ಹೊಸ ಮನೆ ಗೃಹ ಪ್ರವೇಶ ಅಂತ ಹೋಗಿದ್ದು ರೀ. ಅಲ್ಲಿ ಹೋಗಿ ಸೋಫಾ ಮ್ಯಾಗ ಕುಂದ್ರ ಅಂತಲೇ ನೀ ಕುಂದ್ರು ಜಾಗ ಅಲ್ಲ ತಳ ಕುಂದ್ರು ಅಂತ ಅಂತಲೇ ನನಗೊಂದು ಸಿಟ್ಟು ಉಳಿದಿತ್ರದ. ಅದು ಸಿಟ್ಟು ಕುಂದ್ ಕಾಸ್ರಿ ನಾವು ಇನ್ನು ಮನೆ ಕಟ್ಟಬೇಕು, ಸೋಫಾ ತಂದು ಹಾಕ್ಬೇಕು ಅನ್ನೋ ಆಸೆ ಛಲ ಹುಡಿತ್ರಿ. ಕ್ವೆಶನ್ಸ್ ಅಂತೂ ನಿಲ್ಲಿಸ್ಲೇ ಇಲ್ಲ ಪಾಪ. ಅವ್ರು ಕೆಲಸ ಮಾಡ್ತಾನೆ ಅವ್ರು ಬ್ಯಾಕ್ ಟು ಬ್ಯಾಕ್ ಆನ್ಸರ್ ಮಾಡ್ತಾನೆ ಇದ್ದಾರೆ. ಅದಾದ್ಮೇಲೆ ನಾವು ಇಲ್ಲಿ ಬಂದ್ವಿ ನೇಗಿಲು ಉಳೋದು. ಅದ್ರ ಮೇಲೆ ನಿಂತಾಗ ಫುಲ್ ಶಿವರಿಂಗ್. ಅದು ಎಲ್ಲಿ ಕರ್ಕೊಂಡು ಹೋಗುತ್ತೋ, ಹಗ್ಗ ಇಟ್ಕೊಂಡ್ರೆ ಫುಲ್ ರೆಡ್ ಆಗ್ಬಿಟ್ಟಿತ್ತು, ಹೆಂಗ್ ಮಾಡೋದು ಅಂತ. ಆಮೇಲೆ ಅಕ್ಕ ಎಲ್ಲ ಹೇಳ್ಕೊಟ್ರು, ಒಂದು ಟೈಟ್ ಹಿಡಿದ್ರೆ ಇನ್ನೊಂದು ಲೂಸ್ ಬಿಡ್ಬೇಕು, ಅವಾಗ ಹಿಂಗ್ ಟರ್ನ್ ಆಗುತ್ತೆ ಅಂತ. ಅವ್ರು ಮಾಡ್ತಿರೋ ಕೆಲಸಕ್ಕೆ, ಅವ್ರು ಕೊಡ್ತಿರೋ ಕೊಡುಗೆಗಳಿಗೆ ಒಂದು ದೊಡ್ಡ ಸೆಲ್ಯೂಟು. ಅವರಮ್ಮ ನಮಗೆ ಬೆಳೆದಿಂಗಳಲ್ಲಿ ಕೈ ತುತ್ತು ಕೊಟ್ಟರು. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಒಂದೇ ಸತಿ ಕಣ್ಮುಂದೆ ಬಂದಂಗಾಯ್ತು. ಇವಾಗ ನಾವು ನಿಮ್ಮ ಮನೆ ಸದಸ್ಯರಿಗಿಂತ ಕಮ್ಮಿ ಅಂತೂ ಅಲ್ಲ. ದೇವ್ರೇ. ಆ ಮನೇಲಿ 6 ಜನ ಹೆಣ್ಣು ಮಕ್ಕಳು, 4 ಜನ ಹೆಣ್ಣು ಮಕ್ಳಿಗೆ ಮದುವೆ ಆಗಿದೆ. ಈ 2 ಹೆಣ್ಮಕ್ಳು ಮದುವೆ ಆಗಿಲ್ಲ, ಆದರೆ ಇವತ್ತು ಎಲ್ಲರಿಗೂ ಮಾದರಿ ಆಗಿದ್ದಾರೆ. ಯಾಕಂದ್ರೆ ತಮ್ಮ ತಂದೆ ತಾಯಿಯನ್ನ ಮಗನಾಗಿ ಗಂಡು ಮಕ್ಕಳ ರೀತಿಯಲ್ಲಿ ಅವರೇ ನೋಡ್ಕೋತಾ ಇದ್ದಾರೆ, ಅವ್ರು ಸಾಕ್ತಾ ಇದ್ದಾರೆ. ರೈತನಾಗಿ ಭೂಮಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇರೆ ನಮಗೆ ಬೇಕಾಗಿರಲ್ಲ. ಅವರಿಬ್ರು ನಿಜವಾಗ್ಲೂ ಒಂದು ದೊಡ್ಡ ಇನ್ಸ್ಪಿರೇಷನ್ನೇ ಹೌದು. ಆ್ಯಂಡ್ ಇವತ್ತು ಅವ್ರ ಥರನೇ ನೀವಿಬ್ರು ಕಾಣಿಸ್ತಾ ಇದ್ದೀರಾ. ಅವರಿಬ್ಬರ ಕಥೆಯನ್ನ ನಿಮ್ಮ ಅಭಿನಯದ ಮೂಲಕ ನೋಡೋದಕ್ಕೆ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ. ಸೊ ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್. ಏನುವಾ ಸುಜಾತ, ಇತ್ತಿತ್ತಾಗ ನಿಮ್ಮಪ್ಪ ಕಾಣವಲ್ರಿ? ಅವ್ರಿಗೇನ್ರಿ ಕಾಕ, ಫುಲ್ ಬಿಂದಾಸ್ ಆಗಿದ್ದಾರೆ. ಹೊಸ ಮನ್ಯಾಗ ಸೋಫಾ ಮೇಲೆ ಕಾಲ್ ಹಾಕೊಂಡು ರಾಜನ್ ಗತ ಉಂಟಾರ. ಓ ಅದೃಷ್ಟ ಅಂತ ಬಿಡವಾ, ನಿಮ್ಮಂತ ಮಕ್ಕಳನ್ನ ಪಡೆಯಕ ಪುಣ್ಯ ಮಾಡಿದಾರ, ಪುಣ್ಯ. ನೋಡ್ತೀಯ ರೂಪ, ಒಂದು ಟೈಮ್ನಾಗ ಅಪ್ಪಂಗ ನತದೃಷ್ಟ ಹೆಣ್ಮಕ್ಳು ತಂದ ಒಂದು ಗಂಡು ಮಗನೋ ಇಲ್ಲ ಅಂತ ಹೆಂಗೆಲ್ಲ ಆಡ್ಕೊತಿದ್ರು. ಆದರೆ ಈಗ ಅವರೇ ನಮ್ಮ ಅಪ್ಪನ್ನ ಅದೃಷ್ಟವಂತ ಅಂತ ಹೇಳ್ತಿದ್ದಾರೆ. ನನ್ನ ಮನ್ಸಿಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಬಿಡಕ್ಕ, ಅವ್ರ ಮಾತಿಗೆಲ್ಲ ಯಾಕೆ ತಲೆ ಕೆಡಿಸ್ಕೋತ್ಯಾ? ನಮ್ಮ ಕೆಲಸ ಏನು? ನಾವು ಚಲೋ ಇರಬೇಕು, ತಂದೆ ತಾಯಿನ ಚಲೋ ನೋಡ್ಕೋಬೇಕು ಅಷ್ಟೇ. ಆಮೇಲೆ ಇವ್ರ ಮಾತು ಯಾಕೆ? ನಮ್ಮ ಮನೇಲೆ ನೋಡು, ನಮ್ಮ ದೊಡ್ಡಪ್ಪ ಅದೇ ಅವತ್ತು ನಾವು ಮನೆಗೆ ಹೋಗಿ ಸೋಫಾ ಮೇಲೆ ಕುಂತಿದ್ದಕ್ಕೇನೆ ಹೆಂಗ್ ಬೈದ, ನೆನ್ಪೈತಿ? ಅಕ್ಕ, ದೊಡ್ಡಪ್ಪನ ಮನಿ ಎಷ್ಟು ಚಲೋ ಐತಿ. ರೂಪ ಭಾಳ ಚಂದ ಐತಿ. ಅಕ್ಕ, ಸೋಫಾ ಎಷ್ಟು ಚಲೋ ಐತಿ, ಎಷ್ಟು ಮೆತ್ತಗೈತಕ್ಕ. ಒಳ್ಳೆ ಹತ್ತಿ
ಕೂತಂಗ ಆಗ್ತೈತಿ. ನಾನಂತೂ ದೊಡ್ಡಪ್ಪನ ಮನೆಗೆ ಬಂದಾಗೆಲ್ಲ ಸೋಫಾನ್ಯಾಗೆ ಕೂರ್ತೀನಿ. ಏ ತಡೀತದವ, ಇಲ್ಲಾಕ್ ಬಂದಿರಿ? ನಿಮ್ಮಂತವ್ರು ಬಾರೋ ಜಾಗ ಅಲ್ಲ ಇದೆ, ಹೇಳ್ರಿ ಮೇಲೆ. ನಿಮ್ ವೇಷ ನೋಡ್ಕೊಂಡ್ರಿ ಹೆಂಗದ್ರಿ ಅಂತ ಬಿಕಾರಿಗಳ್ಗತ್ತೆ. ನಿಮ್ ಯೋಗ್ಯತೆ ಏನು? ಸೋಫಾ ಮೇಲೆ ಕೂತ್ಕೊಳಕ ಯೋಗ್ಯತೆ ಬಂದಿರಿ ನಿಮ್ಗೆ? ಎಲ್ಲಾದ್ರ ಮೇಲೆ ಹೋಗ್ರಿ ಇಲ್ಲಿಂದ. ಎದ್ದೇಳಕ್ಕ, ಎದ್ದೇಳು, ಬಿಟ್ಟಾಯ್ತಾ? ದೊಡ್ಡಪ್ಪ, ಮನುಷ್ಯತ್ವ ಅನ್ನೋದಿದ್ಯಾ ನಿನಗೆ? ಅಲ್ಲ, ನಾವು ಬಡವರೇ ಇರ್ಬೋದು, ನೀನು ಶ್ರೀಮಂತನೇ ಇರ್ಬೋದು, ಆದ್ರೆ ಹಿಂಗ ಮಾಡೋದು, ಈ ಕಾಸಿದೆಯಲ್ಲ, ಈ ಕಾಸು ರೊಕ್ಕ ಎಲ್ಲ ಶಾಶ್ವತವಾಗಿರಲ್ಲ. ನೋಡ್ತಾ ಇರು. ಕೇಳಿಸ್ಕೋ ದೊಡ್ಡಪ್ಪ, ನಾವು ಲಕ್ಷ ಲಕ್ಷ ಸಂಪಾದನೆ ಮಾಡ್ತೀವಿ, ಇದಕ್ಕಿನ್ನ ದೊಡ್ಡ RCC ಮನೆನೇ ಕಟ್ತೀವಿ. ಈ ಸೋಫಾ, ಇದಕ್ಕಿನ್ನ ದೊಡ್ಡ ದೊಡ್ಡ ಸೋಫಾ ತಗೊಂಡ್ ಬಂದು ನಮ್ಮ ಅಪ್ಪ ಅವನ್ನ ರಾಜ ರಾಣಿ ತರ ನೋಡ್ಕೊಂತೀವಿ. ಇಲ್ಲ ಅಕ್ಕ, ಇದೆಲ್ಲ ಸರಿ ಹೋಗಲ್ಲ. ಇನ್ಮೇಲೆ ನಾವು ಗಂಡಸ್ರಾಗೆ ಇರೋಣ, ಗಂಡಸ್ರ ಬದುಕೆ ಬದ್ಕೋಣ, ಹಾಗೆ ದುಡಿಯೋಣ ಅಕ್ಕ. ಹ್ಞೂ ಕಣೆ, ಬಾ. ಹ್ಞೂ ರೂಪ, ಅವತ್ತು ದೊಡ್ಡಪ್ಪ ನಾವು ಹೆಣ್ಮಕ್ಳು ಅಂತ ಎಷ್ಟು ಕೀಳಾಗಿ ಮಾತಾಡ್ತಾ, ಆದರೆ ಇವತ್ತು ಅವ್ರು ಸರಿ ಸಮಾನವಾಗಿ ಬೆಳೆದು ನಿಂತೀವಿ. ಈ ಭೂಮಿ ತಾಯಿ ಹಾಗೆ ನಮ್ದವ್ರ ಕೈ ಯಾವತ್ತೂ ಬಿಡಲ್ಲ. ಹೆಣ್ಣು ಗಂಡು ಅಂತ ಯಾವ ಭೇದ ಭಾವನೂ ಮಾಡಲ್ಲ, ಶ್ರಮಕ್ಕೆ ತಕ್ಕ ಫಲ ಕೊಡ್ತಾಳ. ನಿಜ ಹೇಳ್ದೆ ಅಕ್ಕ. ಈ ಭೂಮಿ ತಾಯಿ ಮಡ್ಲಲ್ಲಿ ಒಂದು ಕಾಳು ಹಾಕಿದ್ರೆ ಇವಳು ನಮಗೆ 100 ಕಾಳು ಕೊಡ್ತಾಳೆ. ಈ ಕೃಷಿನೇ ನಮಗೆ ಖುಷಿ. ಅವಮಾನ ನಮ್ಮ ಜೀವನದಲ್ಲಿ ನಡೆದಾಗ ನೀನ್ ಯಾರು ಅನ್ನೋದು ನಮಗ್ ಗೊತ್ತಾಗತ್ತೆ ಅಲ್ವಾ? ಅವಮಾನ ಆದಾಗ ಕುಗ್ಗದೆ ಅದನ್ನ ಎದುರಿಸಿ ನಿಂತು ಉತ್ತರ ಕೊಟ್ಟಾಗ ಅದು ನಿಜವಾದ ಬದುಕು. ಆಗ ಆ ಬದುಕು ನಿಜವಾದ ಸಾರ್ಥಕ ಕಾಣುತ್ತೆ. ಸುಜಾತಾ ಮೇಡಮ್ ಹಾಗೂ ರೂಪಾ ಮೇಡಮ್, ದಯವಿಟ್ಟು ನೀವು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ನಂದು ಒಂದು ಆಸೆ ಇದೆ, ಆಯ್ತಾ? ನೀವಿಬ್ರು ಈ ಸೋಫಾ ಮೇಲೆ ಕುತ್ಕೊಳ್ಳಿ. ಇವಾಗ ಎಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಜಮ್ ಅಂತ ಕುತ್ಕೊಳ್ಳಿ. ಹಾಕಿ ಬೇಡ ಹೇಳ್ತೀನಿ ಕಾಲ್ ಮೇಲೆ. ಅದು ಅಂದ್ರೆ ಇವ್ರಿಗಾಗಿರೋ ಅವಮಾನ ಬಹುಶಃ ನೀವು ನೋಡ್ಬೋದು. ಎಲ್ಲ ನಮ್ಮ ಕಂಟೆಸ್ಟೆಂಟ್ಸ್ ಆ ಸೋಫಾದಲ್ಲಿ ಕೂತಿರೋರು ಅವರು ಕೂಡ ಆ ನೋವಿಗೆ ಸ್ಪಂದಿಸ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟೋ ಬಡವರ ಮನೇಲಿ ಈ ರೀತಿ ವಿಷಯಗಳು ನಡೆದಿರುತ್ತೆ. ಆದ್ರೆ ಅದನ್ನ ಕುಗ್ಗದೆ ಹಿಗ್ಗದೆ ಜೀವನವನ್ನ ಪಾಸಿಟಿವ್ ಆಗಿ ತಗೊಂಡು ಇವತ್ತು ಗೆದ್ದು ಇಂಥ ಒಂದು ವೇದಿಕೆಯಲ್ಲಿ ವಿಶ್ವದಾದ್ಯಂತ ಕನ್ನಡಿಗರು ನೋಡುವಂತ ಒಂದು ಕಾರ್ಯಕ್ರಮ ಮಹಾನಟಿ ಅನ್ನೋ ವೇದಿಕೆ ಮೇಲೆ ಆ ಸೋಫಾದ ಮೇಲೆ ಕುತ್ಕೊಂಡಾಗ ಸಿಗುವಂತ ಗೆಲುವಿನ ಹೆಮ್ಮೆ ಇದೆಯಲ್ಲ, ಅದ್ರ ಮುಂದೆ ಯಾವುದು ಬರಲ್ಲಪ್ಪ. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು. ಈಗ ನಾವೆಲ್ಲ ಕುತ್ಕೊಂಡೇ ಮಾತಾಡೋಣ. ಕೂತ್ಕೊಳ್ಳಿ, ಸೋಫಾದಲ್ಲಿ ಕೂತ್ಕೊಳ್ಳೋಕೆ ಏನಂತೆ ಅಲ್ವಾ? ನಮ್ದೇ ಸೋಫಾ. ಹೆಂಗನ್ಸ್ತು? ಸೋಫಾದ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಾಗ ಹೇಗ್ ಅನ್ಸ್ತಾ ಇತ್ತು? ಇಡೀ ಕರ್ನಾಟಕದ ಮುಂದೆನೆ ಕುಂತ ಅಷ್ಟು ಖುಷಿಯಾಗಿದೆ ಮೇಡಮ್. ಅವ್ರ ಮನೆಯಲ್ಲಿ ನಮ್ದು ಕಷ್ಟ ಆದಾಗ ಈಗ ಇಷ್ಟು ಜನ ಎಲ್ಲ ನೋಡ್ರಲ್ಲ, ನಮ್ಮ ತಂದೆ ತಾಯಿಗೆ ಹೆಮ್ಮೆ ಆಯ್ತು. ಅಷ್ಟೇ ಸಾಕು ಮೇಡಮ್ ನಮಗೆ. ಮೇಡಮ್, ಈ ಮೂಲಕ, ಈ ವೇದಿಕೆ ಮೂಲಕ ನಿಮ್ಮ ತಂದೆ ತಾಯಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಅದೃಷ್ಟವಂತರು ಮೇಡಮ್, ಅವ್ರ ಅಂತ ತಂದೆ ತಾಯಿನ ಪಡೀಲಿಕ್ಕೆ. ನಾವು ಹೆಣ್ಮಕ್ಳ ಥರ ಅವ್ರು ನಮ್ಮನ್ನು ನೋಡೇನೇ ಇಲ್ಲ. 6 ಜನ ಮಕ್ಕಳನ್ನು ಗಂಡು ಮಕ್ಳ ಥರನೇ ಸಾಕಿದ್ದಾರೆ. ಚೆನ್ನಾಗಿ ನಮಗೆ ಸಾಲಿ ಕಲಿ ಎಲ್ಲ ಮಾಡಂದ್ರಮ್ಮ. ಆದರೆ ನಮ್ಮ ಕಷ್ಟ ಇದ್ದಿದ್ದಕ್ಕೆ ನಮ್ಮ ಅಕ್ಕಗಳು ಅನ್ನೋದು ಮದುವೆ ಮಾಡಿಕೊಟ್ಟ ಮ್ಯಾಗ ನಮ್ಮ ಬಡತನಕ್ಕೆ ನಮ್ಮ ಅಕ್ಕಗಳು ಜಡಿ. ಅಂದ್ರೆ ಈ ಸನ್ನಿವೇಶ, ಈ ಕಥೆಯನ್ನ ನೋಡಿದಾಗ ಯಾರು ಕೂಡ ಸಮಾಜದಲ್ಲಿ ಬಹುಶಃ ಹೇಳಲ್ಲ ಅನ್ಸುತ್ತೆ ನನಗೆ ಹೆಣ್ಮಕ್ಳು ಬೇಡ ಅಂತ ಹೇಳಿ. ಎಸ್, ಮಾಯಾ ಆಂಜಲೋ ಅಂತ ಒಬ್ಳು ಕವಿಯತ್ರಿ, ಅವ್ಳು ಹೇಳಿದ್ಲು, ನಾನು ಹೋದ ಜನ್ಮದಲ್ಲಿ ಏನೋ ಅದ್ಭುತವಾಗಿ ಮಾಡಿರ್ಬೇಕು, ಏನೋ ದೊಡ್ಡ ಪುಣ್ಯದ ಕೆಲಸ ಮಾಡಿರ್ಬೇಕು, ಅದಕ್ಕೆ ಈ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದೀನಿ ಅಂತ ಹೇಳಿ. ಎಸ್, ಒಬ್ರು ಹೆಣ್ಣಾಗಿ ಹುಟ್ಟಬೇಕು ಅನ್ನೋದೇ ಒಂದು ವರ ಅಂತ ಹೇಳ್ತಾರೆ. ಅದನ್ನ ಶಾಪ ಅನ್ಕೊಂಡು ಕೊರುಕೊಂಡು ಕಂಪ್ಲೇಂಟ್ ಮಾಡೋ ಬದಲು ನಿಜ ಸಾಧಿಸಿ ತೋರಿಸ್ತೀವಿ ಹೊರಟಿದಾರಲ್ಲ, ಅದು
ಕಂಗ್ರಾಚುಲೇಷನ್ಸ್. ನಿಜ ನಿಜ ಸರ್. ಅಂದ್ರೆ ಇಲ್ಲೆಲ್ಲ ಒಂದು ಅಷ್ಟು ವಿಷಯಗಳು ನಡಿಬೇಕಾದ್ರೆ ನನಗೆ ನಂದು ಒಂದು ಸಣ್ಣ ಬಾಲ್ಯದ ಒಂದು ನೆನಪಾಯ್ತು. ಇದನ್ನ ನಾನು ಆಕ್ಚುಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವ್ರ ಇಂಟರ್ವ್ಯೂಲಿ ನಾನು ಇದನ್ನ ಹಂಚ್ಕೊಂಡಿದ್ದೆ. ಚಿಕ್ಕ ಮಕ್ಳು ಇರ್ಬೇಕಾದ್ರೆ ನಮ್ಮ ಮನೇಲಿ ಕೂಡ ಟಿವಿ ಇರಲಿಲ್ಲ. ನಾವು ಎದುರುಗಡೆ ಮನೆಗೆ ಹೋಗಿ ಟಿವಿ ನೋಡ್ತಾ ಇದ್ವಿ. ಅವ್ರ ಆಂಟಿ ಹೆಂಗೆ ಅಂದ್ರೆ ಏನಾದ್ರು ಟಿವಿ ನೋಡಕ್ ಬಂದು ಕೂತ್ಕೊಂಡ್ರೆ ನಾವು ತಲೆಗೆಲ್ಲ ಮಕ್ಕಳಿಗೆ ತುಂಬ ಎಣ್ಣೆ ಹಚ್ಚೋರಲ್ಲ, ನಗ್ಬೇಕಾದ್ರೆ ಹಿಂಗೆ ವಾಲ್ಬಿಟ್ಟು ನಗಂಗಿಲ್ಲ ಅಂತ ನಗಂಗಿಲ್ಲ. ಅಯ್ಯೋ ಗೋಡೆ ಪೇಂಟಲ್ಲಿ ಎಣ್ಣೆ ಆಗ್ಬಿಡುತ್ತೆ, ಅಯ್ಯೋ ಗೋಡೆ ಪೇಂಟಲ್ಲಿ ಎಣ್ಣೆ. ಇನ್ನು ಕೆಲವರೆಲ್ಲ ಏನು ಮಾಡ್ತಿದ್ರೆ ಊರ ಕಡೆ ಎಲ್ಲ ಈ ಬೋಗಿ ಥರ ರೂಮ್ಗಳ ಮನೆ ಇರೋದು, ಅಲ್ಲೆಲ್ಲೋ ಟಿ ವಿ ಇಟ್ಟಿರ್ತಿದ್ರು. ನಮ್ಮನ್ನೆಲ್ಲ ಜಗ್ಲಿಲ್ ಕೂರಿಸ್ಬಿಟ್ಟು ಟಿ ವಿ ನೋಡ್ತಾ ಇದ್ವಿ ನಾವು. ಅವ್ರಿಗೆ ಮನ್ಸು ಬಂದಾಗ ಕರ್ಟೆನ್ ಹಾಕ್ಬಿಟ್ಟು ಟಿ ವಿ ಆಫ್ ಮಾಡ್ತಾಯಿದ್ರು. ಆಗೆಲ್ಲ ನಾನು ಮನೆಗೆ ಬಂದು ಅಳ್ತಾ ಇದ್ದೆ. ಅದೇ ಮನೆ ಹತ್ರ ನಾನು ಒಂದು 4 ವರ್ಷದ ಹಿಂದೆ ಹೋಗಿದ್ದೆ. ಆ್ಯಂಡ್ ನಾನು ನೋಡಿದೆ ಅವ್ರ ಮನೆಯಲ್ಲಿ ಜೀ ಕನ್ನಡ ವಾಹಿನಿಯಲ್ಲಿ ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ರು. ನಮ್ಮ ತಾಯಿಗೆ ನಾನು ಹೇಳಿದೆ, ಅಮ್ಮ ನೋಡು, ಅವತ್ತು ನನ್ನನ್ನು ಅವ್ರ ಮನೇಲಿ ಟಿ ವಿ ನೋಡೋಕೆ ಬಿಟ್ಟಿರಲಿಲ್ಲ, ಇವತ್ತು ಪ್ರತಿಯೊಬ್ಬರು ಮನೆಯಲ್ಲಿರೋ ಟಿ ವಿಲಿ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಾನು ಯಾವತ್ತೂ ನನ್ನ ಬಗ್ಗೆ ತುಂಬ ಬೀಗಿ ಮಾತಾಡೇ ಇಲ್ಲ. ಫಸ್ಟ್ ಟೈಮ್ ನಮ್ಮಮ್ಮನ ಹತ್ರ ನಾನು ಹೇಳಿದ್ದು, ಅವತ್ತು ಯಾರೆಲ್ಲ ನಿನ್ನ ಟಿ ವಿ ನನ್ನ ನೋಡಬಾರ್ದು ಅಂತ ಅಂದ್ಕೊಂಡ್ರೋ ಅವರೆಲ್ಲರ ಮನೆ ಟಿ ವಿಗಳಲ್ಲೇ ನಾನೇ ಬರ್ತಾ ಇದ್ದೀನಿ. ಸೊ ಐ ಫೀಲ್ ಗೊತ್ತಿಲ್ಲ, ನನಗೆ ಅದು ತುಂಬ ಖುಷಿ ತಂದುಕೊಟ್ಟಂಥ, ನನ್ನ ಜೀವನದಲ್ಲಿ ಖುಷಿ ತಂದುಕೊಟ್ಟಂಥ ವಿಚಾರ. ಅದಕ್ಕೆ ನಾನು ಈ ಮೂಲಕ ಎಲ್ಲರಿಗೂ ಏನು ಹೇಳೋದಂದರೆ, ಯಾರಿಗೂ ಅವಮಾನ ಮಾಡಬೇಡಿ, ಯಾರಿಗೂ ಬೇಜಾರು ಮಾಡಬೇಡಿ. ಅವ್ರಿಗೆ ನೀವು ಖುಷಿ ಕೊಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಒಬ್ರಿಗೆ ಅವಮಾನ ಮಾತ್ರ ಮಾಡಬೇಡಿ. ನೀವು ಮಾಡೋವಂಥ ಪ್ರತಿಯೊಂದು ಅವಮಾನಕ್ಕೆ ಅವ್ರಿಗೆ ಸನ್ಮಾನ ಸಿಕ್ಕಿ ನಿಮ್ಮನ್ನು ಮೀರಿ ಬೆಳೆದು ನಿಲ್ತಾರೆ. ಸೊ ಅಂಥ ಹೀರೋಗಳನ್ನ ಹುಟ್ಟಾಕದೆ ಪ್ರತಿಯೊಬ್ಬರ ಅವಮಾನ. ಅಂಥ ಇಬ್ಬರು ಹೀರೋಗಳ ಜೊತೆ ಇವತ್ತು ನಾನು ಕೂತ್ಕೊಂಡಿದ್ದೀನಿ, ನನಗೆ ಬಹಳ ಹೆಮ್ಮೆ. ಸುಜಾತ ಅವರು ಹಾಗೂ ರೂಪಾ ಅವರು. ಆ್ಯಂಡ್ ಸುಜಾತಕ್ಕ, ನೀವಂತೂ ತಲೆ ಎತ್ತಿ ನಿಲ್ಬೇಕು, ಓಕೆನಾ? ಇನ್ನು ಮುಂದೆ ಎಲ್ಲರ ಮನೆಗಳಲ್ಲಿ ಸೋಫಾ ಹಾಕೊಂಡು ನೀವು ಮಹಾರಾಣಿ ಥರ ಕೂತ್ಕೊಂಡಿದ್ದೀರ. ರಾಣಿ ಮಹಾರಾಣಿಯಾಗಿ ಮಹಾನಟಿಯಲ್ಲಿ ಮಿಂಚಿದಂಥ ರೂಪಾ ಹಾಗೂ ಸುಜಾತ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ತರುಣ್ ಅವರೇ, ನನಗೆ ನಾವು ಬರೆದಂತ ಒಂದು 4 ಸಾಲ ಜ್ಞಾಪಕ ಬರ್ತಾ ಇದೆ ನನಗೆ. ಗುಡಿಗೋಗೋ ಭಕ್ತ ತಿನ್ನೋದು ಅನ್ನನೇ, ಗಡಿ ಕಾಯೋ ಸೈನಿಕ ತಿನ್ನೋದು ಅನ್ನನೇ, ಕೆಲ್ಸಕ್ಕೆ ಹೋಗೋ ಕಾರ್ಮಿಕ ತಿನ್ನೋದು ಅನ್ನನೇ. ಅನ್ನನ ದ್ಯಾವ್ರು ಅಂತಾರೆ, ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋದಿಂತ ರೈತರು ಮಾತ್ರನೇ. ಅಂದ್ರೆ ಎಂತ ಪವಿತ್ರವಾದ ಕೆಲಸ ಅದು. ಏನು ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಅವ್ರ ಬೆವರು ಹರಿಸಿದ್ದು ಬೆಳೆದಿದ್ದೆಲ್ಲಾನು ಒಂದ್ ಮುಷ್ಟಿಯಷ್ಟು ಅವ್ರು ಇಟ್ಕೊಂಡು ಮಿಕ್ಕಿದ್ದೆಲ್ಲ ನಮ್ಗಳಿಗೆ ಕೊಡ್ತಾರೆ. ದೇವ್ರನ್ನ ಬಿಟ್ರೆ ರೈತರಿಗೆ ಕೈ ಎತ್ತಿ ಮುಗಿಬೇಕು ಅನ್ನೋಷ್ಟೊಂದು ಪವಿತ್ರವಾದ ಒಂದು ಕೆಲಸ ರೈತಾಪಿ ಕೆಲಸ ಅಂತದ್ ಮಾಡ್ತಾರ ಅಂತ ಈ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ದೊಡ್ಡ ನಮಸ್ಕಾರ ಅಮ್ಮ, ದೊಡ್ಡ ನಮಸ್ಕಾರ. ತುಂಬಾನೇ ಅದ್ಭುತವಾದ ಕೆಲಸ ಮಾಡ್ತಾ ಇದೀರಮ್ಮ. ಸೋನಿ ಅಂಡ್ ಪ್ರಬಲಿಕಾ, ಗುಡ್ ಅಟೆಂಪ್ಟ್. ನೀವು ಆಲ್ಮೋಸ್ಟ್ ಕಾಸ್ಟ್ಯೂಮ್ ಎಲ್ಲಾನು ಮ್ಯಾಚ್ ಮಾಡಿದ್ರಿ. ಬಾಡಿ ಲ್ಯಾಂಗ್ವೇಜ್ ವೈಸ್ ಎಲ್ಲ ಟ್ರೈ ಮಾಡಿದಿರ ನೀವು. ನನಗೆ ಒಂದ್ ಅನ್ಸಿದೇನು ಅಂತಂದ್ರೆ, ನೀವು ಡೈಲೆಕ್ಟ್ ಅಂತಂದ್ರೆ ಏನ್ ಭಾಷೆ ಮಾತಾಡ್ತೀವಿ ಅಂತ. ನೀವು ಉತ್ತರ ಕರ್ನಾಟಕ ಮಾತಾಡ್ತೀವಿ ಅಂತ ಫಿಕ್ಸ್ ಆಗಿದ್ರೆ ಉತ್ತರ ಕರ್ನಾಟಕ ಹೋಗ್ಬಿಡ್ಬೇಕಾಯ್ತು ಟೋಟಲಿ. ಇಲ್ಲ ಉತ್ತರ ಕರ್ನಾಟಕ ಮಾತಾಡಲ್ಲ, ನಾನು ನಾರ್ಮಲ್ ಕನ್ನಡ ಮಾತಾಡ್ತೀವಿ ಅಂದ್ರೆ ಅದಕ್ಕಾದ್ರೂ ನೀವು ಸ್ಟಿಕ್ ಆನ್ ಆಗ್ಬೇಕಾಗಿತ್ತು. ಅದೇನಾಗುತ್ತೆ, ಒಂದು ಕ್ಯಾರೆಕ್ಟರ್ ಕನೆಕ್ಟ್ ಆಗ್ಬೇಕು ನಾವು ಅಂತಂದ್ರೆ ಚಿಕ್ಕ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದೊಂದು ನನಗೆ ಸ್ವಲ್ಪ ನನಗೆ ಒಂದು ಸ್ವಲ್ಪ ಅದು ಆನ್ ಅಂಡ್ ಆಫ್ ಆಗ್ತಾ ಇತ್ತು. ಓವರ್ ಆಲ್ ಇಬ್ರು ನನಗೆ ಸ್ಯಾಟಿಸ್ಫೈಯಿಂಗ್ ಅಂತ ಅನಿಸ್ತು ಈ ಪರ್ಫಾರ್ಮೆನ್ಸ್. ಪ್ರೇಮ ಮ್ಯಾಮ್, ನನಗೆ ಅವರಿಬ್ರು ನೋಡಿದಾಗೆ ಆ ಕೈಂಡ್ನೆಸ್ಸು, ಆ ಸಾಫ್ಟ್ನೆಸ್ಸು ಗೊತ್ತಾಗುತ್ತೆ ಫೇಸಲ್ಲಿ. ನಾನು ಹಲವಾರು ಫೇಸ್ಗಳು ಮಾಡಿದ್ದೀನಿ. ಮುಂಚೆ ನಾವು ಚಾಮರಾಜಪೇಟೆಯಲ್ಲಿ ಇದ್ದಾಗ ಹಲವಾರು ಟಿವಿ ನೋಡಕ್ಕೆ ಕೆಳಗೆ ಹೋಗ್ತಾ ಇದ್ವಿ. ನಮ್ಮ ಮನೇಲಿ ಟಿವಿ ಇರಲಿಲ್ಲ. ಅವಾಗ ನೋಡಕ್ ಹೋಗ್ತಾ ಇದ್ದಾಗ ನನಗೂ ಒಂದು ಚಾಲೆಂಜ್ ಮನ್ಸು ಬರ್ತಾ ಇತ್ತು. ನಮ್ಮ ಮನೇಲಿ ನಾನು ದೊಡ್ಡ ಟಿವಿ ಹಾಕಬೇಕು, ನಮ್ಮ ಅಪ್ಪ ಅಮ್ಮನ ಕೂರಿಸ್ಬೇಕು, ಅವ್ರು ಆರಾಮಾಗಿರ್ಬೇಕು ಅನ್ನೋದು. ಬಟ್ ಅವರು ನೋಡಿದಾಗ ನನ್ಗೆ ಆ ಥಾಟ್ ಅವಾಗ ನೆನಪಾಗ್ತಿತ್ತು. ಬಟ್ ಆ ಕೈಂಡ್ನೆಸ್, ಹಂಬಲ್ನೆಸ್ ಇತ್ತು ಅಂದ್ರೆ ಎಲ್ಲಿ ಬೇಕಾದ್ರೂ ಬದುಕ್ಬೋದು ಅನ್ನೋದು ಅರ್ಥ ಇದೆ. ತಂದೆ ತಾಯಿ ನೋಡ್ಕೋತಿದಾರಲ್ಲ, ಅದು ಇನ್ನೂ ಖುಷಿ ಆಯ್ತು. ವೆರಿ ಹ್ಯಾಪಿ. ಎಷ್ಟು ವಯಸ್ಸಮ್ಮ ಸೋಫಾ ಘಟನೆ ಆದಾಗ? ಒಂದು 20 ವಯಸ್ಸಿತ್ತು. 20 ವಯಸ್ಸಲ್ಲ. ನೀವು ಮಾಡಿದಿರಲ್ಲಮ್ಮ, ಇದೇಮ್ಮ ಅದ್ಭುತ. ಯಾರೋ ಅವಮಾನ ಮಾಡಿದಾಗ ಅವ್ರ ಮೇಲೆ ಪರ್ಸನಲ್ ಸೇಡ್ ತಿರ್ಸ್ಕೊಳ್ಳೋದಲ್ಲ, ನೀವು ವೈಯಕ್ತಿಕವಾಗಿ ನಿಮ್ ಜೀವನದಲ್ಲಿ ಗೆದ್ದು ಅದಕ್ಕಿಂತ ರುಚಿಕರವಾದ ಸೇಡ್ ಇನ್ನೊಂದಿಲ್ಲ. ನಮ್ ಹಿರಿಯರು ಹೇಳೋರು, ಹಾರಗಳು ಬೀಳ್ಬೇಕು ಅಂದ್ರೆ ತಲೆ ತಗಬೇಕು ಅಂತ. ನಿನ್ ತಲೆ ಎತ್ತದ್ರೆ ಯಾರು ಎಗರಿ ಹಾರ ಹಾಕಲ್ಲ ಅಂತ. ಎಷ್ಟು ವಿನಯವಾಗಿರ್ತಿರೋ, ಎಷ್ಟು ಹಂಬಲ್ ಆಗಿರ್ತಿರೋ. ಪ್ರೇಮ ಅದನ್ನೇ ಹೇಳಿದ್ರು, ಹಾರಗಳು ಬೀಳ್ತಾ ಇರತ್ತೆ. ಬಹಳ ಖುಷಿ ಆಯ್ತಮ್ಮ ನಿಮ್ ಕತೆ ಕೇಳಿ. ಅಂಡ್ ಟು ಬೋತ್ ಆಫ್ ಯು, ಒಂದೇ ಒಂದು ಅನಿಸ್ತು ನನಗೆ, ನೀವು ಅವರಿಬ್ರದ್ದು ಇಂಟರ್ವ್ಯೂ ನೋಡಿ. ಅವರಿಬ್ರು ನೀವು ಹತ್ರ ಕೂತಿದಿರಲ್ಲ, ಅವ್ರೇನೋ ಕಟ್ ಮಾಡ್ತಾ ಇದಾರೆ. ಒಂದ್ ಮಾತು ನಡೀತಿರ್ಬೇಕಾರೆ, ಇಲ್ಲಿ ನಡೀತಾ ಇದೆ, ನಾನು ಮಾತಾಡ್ತಾನೆ. ಈಗ ನಾವು ಸಪೋಸ್ ನಾವು ಕೆಲಸ ಮಾಡ್ತಾನೆ ಏನ್ ಮಾಡ್ತಿರ್ತೀವಿ, ಇದನ್ನ ಹೌದಾ ಈ ಪೆನ್ ಬಂತು,
ಈ ಪೆನ್ ಇಲ್ಲಿ ಹಿಡಿದು ಎಲ್ಲೂ ನಡೀತಾನೆ ಇರುತ್ತೆ. ಆ ಜೊತೆಗೆ ಏನೋ ಮಾಡ್ತಾ ಇರ್ತೀವಿ, ಇದನ್ನೇನೋ ಮಾಡ್ತಾ ಇರ್ತೀವಿ. ಅದು ಎಲ್ಲಿ ನಡೀತು, ಯಾವಾಗ ನಡೀತು, ಮಧ್ಯದಲ್ಲಿ ಹೆಂಗ್ ಮಾತಾಡ್ತಾರೆ, ಮಧ್ಯದಲ್ಲಿ ಹೆಂಗ್ ಪೇಪರ್ ಇಟ್ರು ಅಂತ ಗೊತ್ತಾಗದೇ ಬರೋದು. ಆ ಬಿಸ್ನೆಸ್ ಅಂತ ಹೇಳ್ತೀವಲ್ಲ, ಸಪರೇಟ್ ಆಗಿ ಒಂದು ಕೆಲಸ ಮಾಡ್ತಿರ್ಬೇಕಾರೆ ಇಟ್ ಶುಡ್ ಗೋ ಆನ್. ನೀವೇನ್ ಅವ್ರು ಮಾಡಿದಾರೆ ನೋಡಿ, ಅವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರ ಕೆಲಸ ಮಾಡ್ತಾನೆ ಇದಾರೆ, ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಸೊ ಆತರ ಆ ಬಿಸ್ನೆಸ್ ಬಂದಾಗ ದಯವಿಟ್ಟು ಆ ಬಿಸ್ನೆಸ್ ನಡೀತಾನೆ ಇರಲಿ, ನಿಮ್ಮ ಮಧ್ಯದಲ್ಲಿ ಡೈಲಾಗ್ ಇರಲಿ. ಡೈಲಾಗ್ ಹೇಳಬೇಕು ಅಂತ ಆ ಕೆಲಸವನ್ನ ನಿಲ್ಲಿಸಬೇಡಿ. ಅದೊಂದೇ ಒಂದು ಸಣ್ಣ ಸಲಹೆ. ಅದರ್ವೈಸ್ ಐ ಥಿಂಕ್ ಬೋತ್ ಆಫ್ ಯು ಫ್ಯಾಂಟಾಸ್ಟಿಕ್. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಇವರಿಬ್ಬರಿಗಾಗಿ ನಮ್ಮ ವಾಹಿನಿ ಕಡೆಯಿಂದ ಒಂದು ಪ್ರೀತಿಯ ಉಡುಗೊರೆ ಇದೆ, ಅದನ್ನ ನೀವು ತಗೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇದನ್ನ ನಿಶ್ವಿಕಾ, ಇಫ್ ಯು ಡೋಂಟ್ ಮೈಂಡ್, ನೀವು ಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಪ್ಲೀಸ್. ಒಂದ್ಸಲಿ ಸ್ಮೈಲ್ ಮಾಡಿ. ಇವಾಗ ನೀವು ತಲೆ ಎತ್ತಲೇಬೇಕು. ಬನ್ನಿ ನಿಶ್ವಿಕಾ, ಒಂದು ಫೋಟೋ ತಗೊಳ್ಳೋಣ. ಒಂದು ಕೆಲಸ ಮಾಡೋಣ, ನೀವು ಆ ಕಡೆಯಿಂದ ಒಂದು ಮುತ್ತು ಕೊಡಿ, ನಾನು ಈ ಕಡೆಯಿಂದ ಮುತ್ತು ಕೊಡ್ತೀನಿ. ಎಲ್ಲಿ ನಗ್ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗೇನಪ್ಪ ಅಂತ ಅಂದ್ರೆ ಪರ್ಫಾರ್ಮೆನ್ಸ್ ಮುಗೀತು, ರೇಟಿಂಗ್ಸ್ ತಗೊಳ್ಳೋಂತಹ ಸಮಯ. ಸೊ ಫಸ್ಟ್ ಸೋನಿ ಅವರ ಪರ್ಫಾರ್ಮೆನ್ಸ್ಗೆ ರೇಟಿಂಗ್ಸ್ ತಗೊಳ್ಳೋಣ. ಡೈರೆಕ್ಟ್ರೇ, ಫಾರ್ ಸೋನಿ ಐ ವಿಲ್ ಬಿ ಗಿವಿಂಗ್ 3 stars. ಪ್ರೇಮಾ ಮ್ಯಾಮ್ 3 star. ನಿಶ್ವಿಕಾ, ವಾವ್, ಹ್ಯಾಟ್ರಿಕ್ 3 for me. ಸೊ 3 stars ಅನ್ನ ಪಡ್ಕೊಂಡಿದ್ದಾರೆ ಸೋನಿ ಅವರು. ಅಂಡ್ ಈಗ ಪ್ರವಲಿಕಾ ಅವರಿಗೆ, ತರುಣ್ ಅವರೇ, ನಿಮ್ಮ ಸ್ಟಾರ್ಸ್ ಪ್ಲೀಸ್. ನನಗೆ ಆಕ್ಚುಲಿ ಪರ್ಫಾರ್ಮೆನ್ಸ್ ವೈಸ್ ಇಬ್ಬರದು ನನಗೆ ಈಕ್ವಲ್ ಅಂತಾನೆ ಅನಿಸ್ತು, ಏನ್ ಡಿಫ್ರೆನ್ಸಿಯೇಷನ್ ಇರಲಿಲ್ಲ. ಬಟ್ ಅಗೇನ್ ದಟ್ ಸ್ಮಾಲ್ ಡೀಟೇಲಿಂಗ್ ಆಫ್ ಅದು ಅಡಿಕೆ ಎಪಿಸೋಡ್ ಆಗಿರಬಹುದು ಅಥವಾ ಒಂದು ಲೆನ್ಸ್ ಹಾಕೊಂಡ್ರೆ, ದಟ್ ಇಸ್ ನಿಮ್ ಕಂಫರ್ಟ್ ಝೋನ್ ನ ಬಿಟ್ಟು ಏನೋ ಮಾಡಿ ಪರ್ಫಾರ್ಮ್ ಮಾಡಿರೋದಕ್ಕೋಸ್ಕರ 0.5 ಜಾಸ್ತಿ ಇದೆ, 3.5. 3.5 ಪ್ರೇಮಾ ಮ್ಯಾಮ್. 3.5. ಸೂಪರ್. 3.5 ಪ್ರೇಮಾ ಮ್ಯಾಮ್ ಕಡೆಯಿಂದ ಸಿಕ್ಕಿದೆ. ನಿಶ್ವಿಕಾ, ಸೇಮ್ 3.5. ಲವ್ಲಿ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್.